ಹಾಯ್ ವ್ಯೂಯರ್ಸ್, ನಮಸ್ತೆ. ಸಾಮಾನ್ಯವಾಗಿ ವಿಶ್ವಗ್ರ ಸೊಲ್ಯೂಷನ್ಸ್ ಎಜುಕೇಶನ್ ಬಗ್ಗೆ ತುಂಬಾ ಆಕ್ಟಿವಿಟೀಸ್ ಮಾಡ್ತಾ ಇದೆ. 112 ಕೋರ್ಸಲ್ಲಿ ಒಂದು 5 ಕೋರ್ಸ್ ಲಾಂಚ್ ಮಾಡಿದೀವಿ. ಇದು ಎಲ್ರಿಗೂ ಗೊತ್ತಿರೋ ವಿಷಯ. ಆಕ್ಚುಲಿ ಇವತ್ತು ನಮ್ಮ ಭಾರತ ದೇಶದ ಅವರಿಬ್ರು ಮೇನ್ ಲೀಡರ್ಸ್ ಅಂತ ಕರಿಬಹುದು. ಒಬ್ರಂತೂ 100% ಇಡೀ ಪ್ರಪಂಚನೇ ಒಪ್ಕೊಂಡಿದೆ ಮೇನ್ ಲೀಡರ್ ಅಂತ. ಇನ್ನೊಬ್ರು ಮೇ ಬಿ ಮೇನ್ ಲೀಡರ್ ಆರ್ ನಾಟ್ ಅನ್ನೋ ಡೌಟ್ಸ್ ಎಲ್ಲರಿಗೂ ಇದೆ. ನಮ್ಗೆಲ್ರಿಗೂ ಗೊತ್ತಿರೋ ಪ್ರಕಾರ ನಮ್ಮ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಫ್ರಮ್ ಬಿಜೆಪಿ ಅಂಡ್ ರಾಹುಲ್ ಗಾಂಧಿ ಫ್ರಮ್ ಕಾಂಗ್ರೆಸ್, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್. ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಟಾಪ್ ಮೋಸ್ಟ್ ಕಂಟ್ರಿ ಲೀಡರ್ ಯಾರು ಅಂತಂದ್ರೆ ಅವ್ರು ಅಂತ ಹೇಳ್ತಾರೆ. ಬಿಜೆಪಿ ಟಾಪ್ ಮೋಸ್ಟ್ ಲೀಡರ್ ಯಾರು ಅಂತಂದ್ರೆ ನರೇಂದ್ರ ಮೋದಿ ಅಂತ ಹೇಳ್ತಾರೆ. ಫಾರ್ಚುನೇಟ್ಲಿ ವಿ ಹ್ಯಾವ್ ನರೇಂದ್ರ ಮೋದಿ ಜಿ ಆಸ್ ಅವರ್ ಪ್ರೈಮ್ ಮಿನಿಸ್ಟರ್. ಇವರಿಬ್ಬರದು ಒಂದೇ ಸಮಸ್ಯೆಗೆ 2 ವಿಧವಾದ ಪರಿಹಾರಗಳ ಬಗ್ಗೆ ಚರ್ಚೆ ಮಾಡ್ತಾ ಇರ್ತಾರೆ. ದಿಸ್ ನಥಿಂಗ್ ಅಬೌಟ್ ಪೊಲಿಟಿಕ್ಸ್, ಬಟ್ ಇದು ನಮ್ಮ ಸಮಾಜಕ್ಕೆ, ನನಗೆ, ನಿಮಗೆ ಸಂಬಂಧಪಟ್ಟ ವಿಚಾರ ಆಗಿರೋದ್ರಿಂದ ಅವರಿಬ್ರು ಇದ್ರ ಬಗ್ಗೆ ಜಾಸ್ತಿ ಮಾತಾಡೋದ್ರಿಂದ ಒಂದೇ ಸಮಸ್ಯೆ ಬಗ್ಗೆ ಇಬ್ರು ಮಾತಾಡ್ತಾ ಇದ್ದಾರೆ. ಆ ಸಮಸ್ಯೆಗೆ ಪರಿಹಾರ ವಿಶ್ವಗ್ರ ಸೊಲ್ಯೂಷನ್ಸ್ ಕಡೆಯಿಂದ ಗವರ್ಮೆಂಟ್ ಲೆವೆಲ್ ಅಲ್ಲಿ ಅಲ್ಲದೆ ಇದ್ರು ಕೂಡ ಪ್ರೈವೇಟ್ ಲೆವೆಲ್ ಅಲ್ಲಿ ಸ್ಟಾರ್ಟ್ ಮಾಡಿದೀವಿ. ವಾಟ್ ಈಸ್ ದಟ್ ಪ್ರಾಬ್ಲಮ್ ಅನ್ನೋದನ್ನ ಡಿಸ್ಕಸ್ ಮಾಡೋಣ. ಫುಲ್ ವಿಡಿಯೋ ನೋಡಿ. ಎಸ್ಪೆಷಲಿ ಪೇರೆಂಟ್ಸ್. ಎಂತ ಪೇರೆಂಟ್ಸ್ ಅಂದ್ರೆ ನಿಮ್ ಮಕ್ಕಳು 60% 70% ತಗೊಂತಾ ಇರ್ತಾರೆ. ಆ ಕಡೆ 6 ಏರಲ್ಲ 3 ಕಿಳಿಯಲ್ಲ ಅನ್ನೋರು, ಅಥವಾ ಸರಿಯಾಗಿ ವಿದ್ಯೆ ತಲೆ ಗತ್ತತಿಲ್ಲ, ಅವ್ರ ಫ್ಯೂಚರ್ ಏನಪ್ಪಾ ಅಂತ ಭಯ ಪಡೋರು, ಅಥವಾ ತುಂಬಾ ಚೆನ್ನಾಗಿ ಓದ್ತಿದ್ದಾರೆ, ಓದ್ರು ಕೂಡ ಮುಂದೆ ಕೆಲಸ ಸಿಗುತ್ತಾ ಇಲ್ವ ಅಂತ ಟೆನ್ಷನ್ ಇರೋ ಎಲ್ಲಾ ಪೇರೆಂಟ್ಸ್, ಎಸ್ಪೆಷಲಿ ಟೀನೇಜರ್ಸ್ ಪೇರೆಂಟ್ಸ್, 13 ವರ್ಷ 14 ವರ್ಷದ ಮೇಲಿರೋ 22-23 ವರ್ಷದ ಒಳಗಡೆ ಇರೋ ವಯಸ್ಸಿರೋ ಮಕ್ಕಳಿರೋಂತ ಪೇರೆಂಟ್ಸ್ ಯೋಚನೆ ಮಾಡ್ತಾರಂತ ಸಮಸ್ಯೆಗೆ ಪರಿಹಾರ ವಿಶ್ವಗ್ರ ಸೊಲ್ಯೂಷನ್ಸ್ ಈ ವಿಡಿಯೋದಲ್ಲಿ ಕೊಡ್ತಾ ಇದೆ. ಕಂಪ್ಲೀಟ್ ವಿಡಿಯೋನ ನೋಡೋದು ಮರಿಬೇಡಿ. ಈಗ ಲೆಟ್ ಮಿ ಕಮ್ ಬ್ಯಾಕ್ ಟು RG ರಾಹುಲ್ ಗಾಂಧಿ ಅಥವಾ NM ನರೇಂದ್ರ ಮೋದಿಜಿ. ಇವರಿಬ್ಬರದು ಪಾಯಿಂಟ್ ಆಫ್ ಡಿಸ್ಕಷನ್ ಏನು? ರಾಹುಲ್ ಗಾಂಧಿ ಅವರು ಹೇಳ್ತಾರೆ ಇಂಡಿಯಾದಲ್ಲಿ ಎಂಪ್ಲಾಯ್ಮೆಂಟ್ ಪ್ರಾಬ್ಲಮ್ ಜಾಸ್ತಿ ಆಗಿದೆ, ಜನಗಳಿಗೆ ಕೆಲಸ ಸಿಗ್ತಿಲ್ಲ, ದುಡ್ಡಿಲ್ಲ, ಎಕಾನಮಿ ಬೀಳ್ತಿದೆ ಅಂತ. ನರೇಂದ್ರ ಮೋದಿ ಸರ್ ಏನ್ ಹೇಳ್ತಾರೆ? ಆಲ್ರೆಡಿ ಎಂಪ್ಲಾಯ್ಮೆಂಟ್ ಜಾಸ್ತಿ ಕ್ರಿಯೇಟ್ ಮಾಡಿದೀವಿ, ಎಂಪ್ಲಾಯ್ಮೆಂಟ್ ಚೆನ್ನಾಗಿ ನಡೀತಿದೆ, ಬಿಸ್ನೆಸ್ ಗಳನ್ನ ಓಪನ್ ಮಾಡಿ ಅಂತ ಹೇಳ್ತಿದೀವಿ, ಬಿಸ್ನೆಸ್ ಮಾಡಿದ್ರೆ ಜನಗಳಿಗೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಇವ್ರದೊಂದು ಭಾಷಣ ತುಂಬಾ ದೊಡ್ಡ ಕ್ರಿಟಿಸಿಸಮ್ಗೆ ಕಾರಣ ಆಗಿತ್ತು ನರೇಂದ್ರ ಮೋದಿಜಿ ಅವ್ರದ್ದು. ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ರಾಹುಲ್ ಗಾಂಧಿ ಅವ್ರದ್ದು ವಿಷಯ. ನರೇಂದ್ರ ಮೋದಿ ಅವ್ರದ್ದು ಒಂದು ಭಾಷಣ ತುಂಬಾ ಕ್ರಿಟಿಕ್ ಮಾಡ್ತಾ ಇದ್ರು ಎಜುಕೇಟೆಡ್ ಪೀಪಲ್. ಯಾವ ರೀತಿ ಅಂದ್ರೆ ಅವ್ರು ಹೇಳ್ತಾರೆ, ಒಂದು ಆಫೀಸ್ ಮುಂದ್ಗಡೆ ಒಬ್ಬ ಬಜ್ಜಿ ಅಂಗಡಿ ಇಟ್ಕೊಂಡಿದ್ರು ಕೂಡ ಅದೊಂದು ಎಂಪ್ಲಾಯ್ಮೆಂಟ್ ಇದ್ದಂಗೆ, ಅದರಿಂದ ಸಂಪಾದನೆ ಬರುತ್ತೆ ಅಂತ. ಈ ಪಾಯಿಂಟ್ ನ ಎಲ್ರು ವಾದ ಮಾಡೋದು ಅವ್ರು ಇಷ್ಟಪಡೋರು. ಆಕ್ಚುಲಿ ಕರೆಕ್ಟ್ ಆಗಿ ಜ್ಞಾನ ಇರೋರು ಏನ್ ಹೇಳ್ತಾರೆ, ಹೌದು ಅವ್ರು ಹೇಳಿದ್ ಕರೆಕ್ಟ್ ಅಂತ ಹೇಳ್ತಾರೆ. ಅದೇ ಕಷ್ಟಪಟ್ಟು ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ದುಡ್ಡು ಹಾಕಿ ಮಕ್ಕಳಿಗೆ ಕಲಿಸಿ 20-25 ವರ್ಷ ಎಜುಕೇಶನ್ ಮಾಡಿಸಿ ಗ್ರಾಜುಯೇಷನ್ ಕೊಟ್ಟರೆ ಪೇರೆಂಟ್ಸ್ ಏನ್ ಹೇಳ್ತಾರೆ, ನಮ್ಮ ಮಕ್ಕಳಿಗೆ ಕಷ್ಟಪಟ್ಟು ಗ್ರಾಜುಯೇಷನ್ ಮಾಡಿಸಿರೋದು ಬಜ್ಜಿ ಅಂಗಡಿಲಿ ಬಜ್ಜಿ ಹಾಕಕ್ಕ ಅಂತ ವಾದ ಮಾಡ್ತಾ ಇರ್ತಾರೆ. ಸೊ ಇದು ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಇವಾಗ ಇಲ್ಲಿ ಬರ್ತಾರ ಸಮಸ್ಯೆ ಎಂಪ್ಲಾಯ್ಮೆಂಟ್. ಟುಡೇ ಐ ಆಮ್ ಗೋಯಿಂಗ್ ಟು ಟಾಕ್ ಅಬೌಟ್ ಹೌ ಟು ಜನರೇಟ್ ಎಂಪ್ಲಾಯ್ಮೆಂಟ್ ಫಾರ್ ಯಂಗ್ಸ್ಟರ್ಸ್ ಅನ್ನೋ ಪ್ರಾಜೆಕ್ಟ್. ಯಾವ ರೀತಿ ಎಂಪ್ಲಾಯ್ಮೆಂಟ್ ಅಂದ್ರೆ ಏನು, ಏನೇನು ಇರ್ಬೇಕು ಅದರಲ್ಲಿ, ಯಾವ ರೀತಿ ಇರಬೇಕು, ಇದೆಲ್ಲ ಸಾಕಷ್ಟು ವಿಚಾರಗಳಿರ್ತವೆ. ಎಲ್ಲೋ ಯಾವ್ದೋ ಒಂದು ಕೆಲಸ ಸಿಕ್ತು, 15-20 ಸಾವಿರ ಸಂಬಳ ಸಿಕ್ತು ಅನ್ನೋದು ಎಂಪ್ಲಾಯ್ಮೆಂಟ್ ಅಲ್ವೇ ಅಲ್ಲ. ನನ್ನ ಮನಸ್ಸಿಗೆ 4 ವಿಚಾರಕ್ಕೆ ಅಂದ್ರೆ, ನನಗಲ್ಲೊಂದು ರೆಸ್ಪೆಕ್ಟ್ ಇರಬೇಕು, ನನಗೆ ಅಂತ ಒಂದು ಪರ್ಟಿಕ್ಯುಲರ್ ಕೆಲಸ ಇರಬೇಕು, ಆ ಕೆಲಸ ನಂಗೆ ಪರ್ಸನಾಲಿಟಿ ಮ್ಯಾಚ್ ಆಗ್ಬೇಕು, ಮತ್ತೆ ನನ್ನ ಖರ್ಚಿಗೆ ತಕ್ಕಂಗಿರ್ಬೇಕು, ನನ್ನ ಎನ್ವಿರಾನ್ಮೆಂಟ್ ಚೆನ್ನಾಗಿರ್ಬೇಕು, ನನ್ನ ಬಾಸ್ ಚೆನ್ನಾಗಿರ್ಬೇಕು, ಹಾಗೆ ನನ್ನ ಜೊತೆಲಿ ಕೆಲಸ ಮಾಡ್ತಾ ಕಲೀಗ್ಸ್ ಚೆನ್ನಾಗಿರ್ಬೇಕು ಅನ್ನೋ ಪ್ರತಿ ಒಂದು ವಿಚಾರದಲ್ಲೂ ಕರೆಕ್ಟ್ ಆಗಿ ಯೋಚನೆ ಮಾಡಿ ಕರೆಕ್ಟ್ ಆಗಿ ತಗೊಂಡದ್ನೇ ಎಂಪ್ಲಾಯ್ಮೆಂಟ್ ಅಂತ ಹೇಳ್ತೀವಿ. ಆ ರೀತಿ ಎಂಪ್ಲಾಯ್ಮೆಂಟ್ ಈಗಿನ ಕಾಲದಲ್ಲಿ ಎಷ್ಟು ಜನಕ್ಕೆ ಸಿಗ್ತಿದೆ ಅನ್ನೋದು ಕ್ವಶನ್. ಸೊ ಇವಾಗಲೇ ಇಷ್ಟು ಕಷ್ಟ ಆದ್ರೆ ನೆಕ್ಸ್ಟ್ 2030 ಟೈಮಲ್ಲಿ ನಮ್ಮ ಇವತ್ತಿನ ಯಂಗ್ಸ್ಟರ್ಸ್ ಏನು 13-14 ವರ್ಷ ವಯಸ್ಸಿರೋರು ಇರ್ಬೋದು, ಅಥವಾ ಅಂಡರ್ 18 ಇರ್ಬೋದು, ಅವರಿಗೆಲ್ಲ ನೆಕ್ಸ್ಟ್ 5 ವರ್ಷದಲ್ಲಿ ಎಷ್ಟೆಲ್ಲ ಸಮಸ್ಯೆ ಕ್ರಿಯೇಟ್ ಆಗ್ಬೋದು. ಯಾಕೆ ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಷ್ಟು ದೊಡ್ಡ ವರನೋ ಅಷ್ಟೇ ದೊಡ್ಡ ಶಾಪನೂ ಹೌದು. ಸಾಕಷ್ಟು ವಿಚಾರಗಳಲ್ಲಿ ಅವರಿಗೆ ಕೆಲಸಗಳನ್ನ ಸಿಗದೇ ಆಗ್ಬೋದು. ಈಗ ಭಾರತ ದೇಶದಲ್ಲಿ ಎಂಪ್ಲಾಯ್ಮೆಂಟ್ ಇಲ್ವಾ ಅಥವಾ ಎಲ್ಲರಿಗೂ ಎಂಪ್ಲಾಯ್ಮೆಂಟ್ ಸಿಗ್ತಿಲ್ವಾ? ನನ್ನ ಕೇಳಿದ್ರೆ ಎಲ್ರಿಗೂ ಎಂಪ್ಲಾಯ್ಮೆಂಟ್ ಸಿಗ್ತಿಲ್ಲ. ಎಂಪ್ಲಾಯ್ಮೆಂಟ್ ಇದೆ, ಅದನ್ನ ಸರಿಯಾಗಿ ಹೋಗ್ತಿಲ್ಲ. ಯಾಕೆ ಅಂತಂದ್ರೆ ಅದನ್ನ ಕರೆಕ್ಟಾಗಿ ಇವಾಗ ಸೆನ್ಸಸ್ ಮಾಡ್ತಾರೆ, ಸರ್ವೆ ಮಾಡ್ತಾರೆ. ಇಷ್ಟು ಕ್ಯಾಸ್ಟ್ ಇದಾರೆ, ಇಷ್ಟು ಅಲ್ಪಸಂಖ್ಯಾತರು ಇದಾರೆ, ಇಷ್ಟು ಅವರು ಇದಾರೆ, ಇಷ್ಟು ಬಡವರು ಇದಾರೆ, ಬಿಲೋ ಪಾವರ್ಟಿ ಲೈನ್ ಇದಾರೆ, ಇದೆಲ್ಲ ಯೋಚನೆ ಮಾಡ್ತಾ ಇದ್ದಾರೆ. ಅದೇ ರೀತಿ ಒಂದು ಹಳ್ಳಿಲಿ ಎಷ್ಟು ಜನ ವಿದ್ಯಾವಂತರಿದ್ದಾರೆ, ಎಷ್ಟು ಜನ ಗ್ರಾಜುಯೇಟ್ಸ್ ಇದ್ದಾರೆ, ಎಷ್ಟು ಜನ ಟೆಕ್ನಿಕಲ್ ಕೋರ್ಸ್ ಅವ್ರು ಇದ್ದಾರೆ,
ಎಷ್ಟು ಜನ ನಾನ್ ಟೆಕ್ನಿಕಲ್ ಕೋರ್ಸ್ ಇದ್ದಾರೆ ಅನ್ನೋದು ಮೈಕ್ರೋ ಲೆವೆಲ್ ಅಲ್ಲಿ ಸರ್ವೆ ಆದಾಗ ಅವರಿಗೆ ಆ ತರ ಕೆಲಸಗಳನ್ನ ಅಲ್ಲಿರೋ ಒಂದು ಪ್ರಾಂತದಲ್ಲಿ ಕೊಡಕ್ಕಾಗುತ್ತೋ ಇಲ್ವೋ ಅನ್ನೋದು ಬಿಗ್ಗೆಸ್ಟ್ ಟಾಸ್ಕ್. ಸರಿ, ಇದೆಲ್ಲ ನಮ್ ಕಟ್ಕೊಂಡು ನಮ್ಗೆ ಯಾಕೆ ಅಂತ ಹೇಳ್ತೀರಾ? ಎಸ್, ಇದೆಲ್ಲ ಕಟ್ಕೊಂಡು ನಮ್ಗೇನು ಸಮಸ್ಯೆ ಇಲ್ಲ. ಆದ್ರೆ ಡಿಯರ್ ಪೇರೆಂಟ್ಸ್, ನಿಮ್ಮ ಮನೆಯಲ್ಲಿ ಯಾವ್ದಾದ್ರೂ ಮಗು 14 ವರ್ಷ ವಯಸ್ಸು ಟಚ್ ಆಗಿದ್ರೆ 14 ಕಂಪ್ಲೀಟ್ ಆಗಿರ್ಬೇಕು. 14 ವಯಸ್ಸು ಟಚ್ ಆಗಿದ್ರೆ 18 ಮ್ಯಾಕ್ಸಿಮಮ್ 19, 20 ಆದ್ರೆ ಇಲ್ಲ. ಓಕೆ, 18, 19 ನೋಡೋಣ, ಸಾಧ್ಯ ಆದ್ರೆ 20ವರೆಗೂ ಮಾಡ್ಬೋದು. ಅಂತ ಮಕ್ಕಳು ಯಾರಾದ್ರೂ ಇದ್ರೆ ಅವರಿಗೆ ವಿಶ್ವಗ್ರಹ ಎಜು ಸೊಲ್ಯೂಷನ್ಸ್ ಕಡೆಯಿಂದ ಒಂದು ಅದ್ಭುತವಾದ ಪ್ರಾಜೆಕ್ಟ್ ತಗೊಂಡ್ಬರ್ತಾ ಇದೀವಿ. ಆ ಪ್ರಾಜೆಕ್ಟ್ ಬಗ್ಗೆ ಡೀಟೇಲ್ಸ್ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನೋಡ್ಬೋದು. ಏನದು ಪ್ರಾಜೆಕ್ಟ್? ಫಸ್ಟ್ ಆಫ್ ಆಲ್, ದ ಪ್ರಾಜೆಕ್ಟ್ ನೇಮ್ ಇಸ್ ದ ಎ ಟೀಮ್ ಭಗೀರಥ ಯಜ್ಞ ಅಂತೇಳಿ. ದ ಎ ಟೀಮ್ ಭಗೀರಥ ಯಜ್ಞ ಅಂತೇಳಿ ಒಂದು ಪ್ರಾಜೆಕ್ಟ್ ನ ವಿಶ್ವಗ್ರಹ ಎಜು ಸೊಲ್ಯೂಷನ್ಸ್ ಆಲ್ರೆಡಿ ಲಾಂಚ್ ಮಾಡಿದೆ. ಅಫಿಷಿಯಲ್ ಆಗಿ ಇವತ್ತಿಂದ ಈ ಒಂದು ಪ್ರೋಗ್ರಾಮ್ ನ ದಾವಣಗೆರೆ ಮತ್ತು ಹೂವಿನ ಹಡಗಲಿ, ದಾವಣಗೆರೆ ಮತ್ತೆ ಹಡಗಲಿ, ಹಡಗಲಿ ವಿಜಯನಗರಕ್ಕೆ ಬರುತ್ತೆ ಅನ್ಸುತ್ತೆ, ಕರೆಕ್ಟ್ ಅಲ್ವಾ? ವಿಜಯನಗರ ಅಲ್ಲ, ವಿಜಯನಗರ ಮತ್ತೆ ದಾವಣಗೆರೆ 2 ಜಿಲ್ಲೆಗಳಲ್ಲಿ ಪ್ರಪ್ರಥಮವಾಗಿ ಲಾಂಚ್ ಮಾಡ್ತಾ ಇದ್ದೀವಿ. ಹೋಗ್ತಾ ಹೋಗ್ತಾ ಯಾವ ಜಿಲ್ಲೆಗಳಿಗೆ ಅವಶ್ಯಕತೆ ಇದೆ ಆ ಜಿಲ್ಲೆಗಳಿಗೆಲ್ಲ ಕರ್ನಾಟಕದಾದ್ಯಂತ ಆದ್ಮೇಲೆ ಮತ್ತೆ ಮುಂದಕ್ಕೆ ದೇಶದಾದ್ಯಂತ ತಗೊಂಡು ಹೋಗ್ತಾ ಇದೀವಿ. ಏನಿದು ದ ಎ ಟೀಮ್ ಭಗೀರಥ ಯಜ್ಞ? ದ ಎ ಟೀಮ್ ಅಂತಂದ್ರೆ ನಾನು ಸಾಕಷ್ಟು ಹೆಸರುಗಳು ಕೊಡ್ತೀನಿ ಅದಕ್ಕೆ, ಬಟ್ ಇಲ್ಲಿ ಅಬ್ದುಲ್ ಕಲಾಂ ಟೀಮ್ ಅಂತ ಕರಿಬಹುದು ನಾನು. ದ ಎ ಟೀಮ್ ಅಂದ್ರೆ ದ ಅಬ್ದುಲ್ ಕಲಾಂ ಟೀಮ್. ಯಾಕಂದ್ರೆ ಈ ಒಂದು ಯೋಚನೆ ನಂಗೆ ಬಂದಿರೋದೇನೆ ದ ಅಬ್ದುಲ್ ಕಲಾಂ ಅವರ ಒಂದು ವಿಷನ್ ಕಡೆಯಿಂದ. ಯಾವ ವಿಷನ್? ಈ ಎಷ್ಟೇ ದೊಡ್ಡ ಪ್ರಾಬ್ಲಮ್ ಇರ್ಲಿ, ಸಮಸ್ಯೆಗಳಿರ್ಲಿ, ಯಂಗ್ಸ್ಟರ್ಸ್ ಅಲ್ಲಿ ಒಂದು ವಿಷನ್ ಇದ್ರೆ, ಅವರು ಪರ್ಸಿವಿರೆನ್ಸ್ ಇದ್ರೆ, ಅವ್ರಿಗೆ ಸರಿಯಾದ ಮಾರ್ಗದರ್ಶನ ಕೊಟ್ರೆ ಭಾರತ ದೇಶದಲ್ಲಿ ಎಲ್ಲಾ ಪ್ರಾಬ್ಲಮ್ ನ 2030 ಒಳಗಡೆ ಸಾಲ್ವ್ ಮಾಡಬಹುದು ಅಂತ ಒಂದು ವಿಷನ್ ಇಂದ ದ ಎ ಟೀಮ್ ಭಗೀರಥ ಯಜ್ಞ ಅಂತೇಳಿ ಈ ಪ್ರಾಜೆಕ್ಟ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ಪ್ರಾಜೆಕ್ಟ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಇವಾಗ ಹೇಳ್ತೀನಿ. ಗಮನ ಇಟ್ಟು ನೋಡ್ಕೊಳ್ಳಿ, ಒಂದು ಪೆನ್ನು ಪೇಪರ್ ಇದ್ರೆ ತಗೊಳ್ಳಿ, ನೋಟ್ ಮಾಡ್ಕೊಳ್ಳಿ. ಏನಿದು ಎ ಟೀಮ್ ಭಗೀರಥ ಯಜ್ಞ? ಇಟ್ ಈಸ್ ನಥಿಂಗ್ ಬಟ್ ಎನ್ ಎಂಟರ್ಪ್ರಿನರ್ ಕೋರ್ಸ್. ಅಂದ್ರೆ ಎಂಪ್ಲಾಯ್ಮೆಂಟ್ ಜನರೇಷನ್ ಮತ್ತೆ ನಮ್ಮ ಯಂಗ್ಸ್ಟರ್ಸ್ ನ, ಅದೇ ನಾನು ಹೇಳಿದ್ನಲ್ಲ 14ರಿಂದ 20 ವರ್ಷ, ಅವರಿಗೆ ಒಂದು ಎಂಟರ್ಪ್ರಿನರ್ಶಿಪ್ ಮತ್ತೆ ಅವರಿಗೆ ಒಂದು ಸ್ಕಿಲ್ ಡೆವಲಪ್ಮೆಂಟ್, ಹಾಗೆ ಅವ್ರಿಗೆ ಒಂದು ಎಂಪ್ಲಾಯ್ಮೆಂಟ್ ಕ್ರಿಯೇಷನ್ ಆಪರ್ಚುನಿಟಿ. ಎಷ್ಟು ಜನಕ್ಕೆ ಎಂಪ್ಲಾಯ್ಮೆಂಟ್ ಕ್ರಿಯೇಷನ್? ಈ ಕೋರ್ಸ್ ಏನು, ಏನ್ ಮಾಡ್ತೀವಿ ವಿಶ್ವಗ್ರಹದಲ್ಲಿ, ಸ್ಟೂಡೆಂಟ್ಸ್ ಏನ್ ಮಾಡ್ಬೇಕು, ಏನೆಲ್ಲ ರೋಲ್ಸ್ ಇರುತ್ತೆ, ಹೇಗೆ ಅವರು ನಮ್ಮ ದೇಶದ ಕಂಪ್ಲೀಟ್ ಸಮಸ್ಯೆಗೆ ಒಂದು ಮಾದರಿ ಆಗ್ಬೋದು. ಈ ಪ್ರಾಜೆಕ್ಟ್ ಇದೇ ಫಸ್ಟ್ ಟೈಮ್ ಮಾಡ್ತಿದೀವಾ, ಅದು ಆಲ್ರೆಡಿ ಇದು ಮಾಡಿದೀವಾ, ಮಾಡಿದ್ರೆ ಫೇಲ್ ಆಗಿದ್ಯಾ, ಸಕ್ಸಸ್ ಆಗಿದ್ಯಾ ಅನ್ನೋದ್ರ ಬಗ್ಗೆ ಮಾಹಿತಿ ತಿಳ್ಕೊಳ್ಳೋಣ. ಲೆಟ್ಸ್ ಕಮ್ ಟು ದ ಪಾಯಿಂಟ್. ಫಸ್ಟ್ ಆಫ್ ಆಲ್, ನಮಗೆ ದಾವಣಗೆರೆಯಿಂದ ಒಂದು 112 ಹಳ್ಳಿಗಳಿಂದ ಪ್ರತಿ ವಿಲೇಜ್ ಇಂದ 7 ಜನ ವಿದ್ಯಾರ್ಥಿಗಳು ಬೇಕು. 7 ಸ್ಟೂಡೆಂಟ್ಸ್. ಒಂದೇ ಹಳ್ಳಿಯಿಂದ 7 ಸ್ಟೂಡೆಂಟ್ಸ್ ಬೇಕು. ಓಕೆ, ಕಂಡೀಷನ್ 4 ಫೀಮೇಲ್ ಸ್ಟೂಡೆಂಟ್ಸ್, 3 ಮೇಲ್ ಸ್ಟೂಡೆಂಟ್ಸ್. ಆಕ್ಚುಲಿ 3 ಈಕ್ವಲ್ ಮಾಡಬಹುದು, 3.5 ಮಾಡಕ್ಕಾಗಲ್ಲ. 4 ಫೀಮೇಲ್ ಅಥವಾ 3 ಮೇಲ್. ಒಂದು ವೇಳೆ ಅಲ್ಲಿ 4 ಫೀಮೇಲ್ ಸ್ಟೂಡೆಂಟ್ಸ್ ಅಷ್ಟಿಲ್ಲ ಅಂತಂದ್ರೆ 4 ಮೇಲ್ ಸ್ಟೂಡೆಂಟ್ಸ್ ಪ್ಲಸ್ 3 ಫೀಮೇಲ್ ಸ್ಟೂಡೆಂಟ್ಸ್ ಅವಶ್ಯಕತೆ ಇದೆ. ಅವ್ರದ್ದು ಏಜ್ ಎಷ್ಟಿರ್ಬೇಕು? 14 ವರ್ಷ ಇರಬೇಕು, ಇಲ್ಲ 15, 14ರಿಂದ 19 ವಯಸ್ಸು ಒಳಗಡೆ ಇರಬೇಕು. ಅಂದ್ರೆ ಏನು, 9th ಸ್ಟ್ಯಾಂಡರ್ಡ್ ಅಥವಾ 10th ಸ್ಟ್ಯಾಂಡರ್ಡ್ ಇಂದನೋ ಡಿಗ್ರಿ ಎಂಟ್ರಿ ಆಗಿರೋವರೆಗೂ ಇರಬೇಕು. ಈ ವಿದ್ಯಾರ್ಥಿಗಳು ನಮಗೆ ಬೇಕು. ಏನ್ ಮಾಡ್ತೀವಿ ಈ ವಿದ್ಯಾರ್ಥಿಗಳನ್ನ ತಗೊಂಡು? ಏನಿದು ಮುಂದಕ್ಕೆ? ಎಷ್ಟು ಜನ ವಿದ್ಯಾರ್ಥಿಗಳು ಬೇಕು ಅಂತ ಹೇಳಿದ್ರೆ, ಒಂದು ಹಳ್ಳಿಯಿಂದ 7 ಜನ ವಿದ್ಯಾರ್ಥಿಗಳು ಬೇಕು. 7 ಜನ ವಿದ್ಯಾರ್ಥಿಗಳು. ಏನಿದು ಕೋರ್ಸು? 4 ವರ್ಷದ ಕೋರ್ಸ್. ಎಷ್ಟು ವರ್ಷದ ಕೋರ್ಸ್ ಇದು? 4 ವರ್ಷದ ಕೋರ್ಸ್. 4 ವರ್ಷ ಏನ್ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್. ಅದಕ್ಕೆ ಮುಂಚೆ ಎಷ್ಟು ದಿವಸ ಕ್ಲಾಸ್ ಇರುತ್ತೆ? ವಾರದಲ್ಲಿ 3 ಗಂಟೆಗಳ ಕ್ಲಾಸ್. ಎಷ್ಟು? ವಾರದಲ್ಲಿ 3 ಗಂಟೆಗಳ ಆನ್ಲೈನ್ ಕ್ಲಾಸಸ್ ಅಥವಾ ಆನ್ಲೈನ್ ಕ್ಲಾಸಸ್ ಇರುತ್ತೆ. ಹಾಗೆ 15 ದಿನಕ್ಕೊಮ್ಮೆ 15 ಡೇಸ್ ಒನ್ಸ್ 8 ಅವರ್ಸ್ ವರ್ಕ್ಶಾಪ್ ಆಗ್ಲಿ ಸೆಮಿನಾರ್ ಆಗ್ಲಿ ಇರುತ್ತೆ. ಅದಕ್ಕೆ ಅಟೆಂಡ್ ಆಗ್ಬೇಕು. ಇದು ಕಂಡೀಷನ್. ಯಾವಾಗಿರುತ್ತೆ 8 ಅವರ್ಸ್? ವಾರದಲ್ಲಿ 3 ಅವರ್ ಅಂದ್ರೆ ಏನು? ದಿವಸ ಬಿಟ್ಟು ದಿವಸ ಒಂದೊಂದು ಕ್ಲಾಸ್ ಇರುತ್ತೆ. ಮಾರ್ನಿಂಗ್ ಅರ್ಲಿ ಮಾರ್ನಿಂಗ್ ಆಗಲಿ, ಲೇಟ್ ಈವ್ನಿಂಗ್ ಆಗಲಿ ಆನ್ಲೈನ್ ಕ್ಲಾಸ್ ಇರುತ್ತೆ. ಮತ್ತೆ ವಾರದಲ್ಲಿ ಒಂದು ದಿವಸ ಸಂಡೇ ಅಥವಾ ಯಾವ್ದಾದ್ರು ಹಾಲಿಡೇ, ಮೋಸ್ಟ್ಲಿ ಸಂಡೇ 8 ಅವರ್ಸ್ ಕ್ಲಾಸ್ ಇರುತ್ತೆ. ಅದಕ್ಕೆ ಅಟೆಂಡ್ ಮಾಡಬೇಕು. ಎಷ್ಟು ವರ್ಷ ಕ್ಲಾಸ್ ಇದು? 4 ವರ್ಷ ಕೋರ್ಸ್ ಇದು.
4 ವರ್ಷ. ಓಕೆ, ಅವ್ರ ಸ್ಕೂಲ್ಗೆ ಹೋಗ್ತಾ ಇರ್ತಾರೆ, ಅವ್ರ ಪಾಠ ಕಲಿತಿರ್ತಾರೆ, ಬರೀ ವಾರದಲ್ಲಿ 11 ಗಂಟೆಗಳ ಕಾಲ ಈ ಒಂದು ಪ್ರಾಜೆಕ್ಟ್ ಮೇಲೆ ಹಾಕ್ತಾರೆ. ಈ ಒಂದು ಪ್ರಾಜೆಕ್ಟ್ ಮೇಲೆ ಹಾಕ್ಬೇಕಾದ್ರೆ ಸಮಯ ಎಷ್ಟು ಇಷ್ಟು. ಓಕೆ, ನೆಕ್ಸ್ಟ್ ಏನೇನೆಲ್ಲ ಮಾಡ್ತೀವಿ, ಈ 7 ಜನ ವಿದ್ಯಾರ್ಥಿಗಳು ಯಾಕೆ, 112 ಜನ ಸ್ಟೂಡೆಂಟ್ ಯಾಕೆ ಅನ್ನೋದ್ರ ಬಗ್ಗೆ ಮಾತಾಡೋಣ. ಈಗ ಇಲ್ಲಿ ತಗೊಂಡ್ರೆ ಓಕೆ ಓಕೆ ಎಸ್, ಇಲ್ಲಿ ಬಂದು ನೋಡಿದ್ರೆ ಇವರಿಗೆ ಫಸ್ಟ್ ಆಫ್ ಆಲ್ ಅವ್ರನ್ನ 7 ಜನದ್ದು ಅಸೆಸ್ಮೆಂಟ್ ಮಾಡ್ತೀವಿ. ಏನ್ ಅಸೆಸ್ಮೆಂಟ್ ಮಾಡ್ತೀವಿ? ದೇರ್ ಆರ್ 3 ಟೈಪ್ಸ್ ಆಫ್ ಅಸೆಸ್ಮೆಂಟ್. ಅಸೆಸ್ಮೆಂಟ್ ಅಂದ್ರೆ ಪರೀಕ್ಷೆ. ಓಕೆ, ಅವ್ರು ಏನು ಅಂತ ಫಸ್ಟ್ ಆಫ್ ಆಲ್ ಅವ್ರದ್ದು ಮಲ್ಟಿಪಲ್ ಇಂಟೆಲಿಜೆನ್ಸ್ ಅಸೆಸ್ಮೆಂಟ್ ಮಾಡ್ತೀವಿ. ಅಂದ್ರೆ ಅವ್ರದ್ದು ಮಲ್ಟಿಪಲ್ ಇಂಟೆಲಿಜೆನ್ಸ್ ಅಂದ್ರೆ ಏನು ಎತ್ತ ಬೇಕಾದ್ರೆ ಯೂಟ್ಯೂಬ್ ಅಲ್ಲಿ ನೋಡ್ಕೊಳ್ಳಿ, ಇಲ್ಲ ಗೂಗಲ್ ನೋಡಿ, ಇಲ್ಲ ಯಾವ್ದಾದ್ರು ಒಂದು ವಿಡಿಯೋ ಮಾಡಾಕ್ತೀನಿ. ಮಲ್ಟಿಪಲ್ ಇಂಟೆಲಿಜೆನ್ಸ್ ಅಸೆಸ್ಮೆಂಟ್ ಒಂದು ಮಾಡ್ತೀವಿ. ಓಕೆ, IQ ಅಂತ ಹೇಳ್ಬೋದು, IQ ಅಸೆಸ್ಮೆಂಟ್ ಒಂದು ಮಾಡ್ತೀವಿ. ಎರಡನೇದು ಕರಿಯರ್ ಗೈಡೆನ್ಸ್ ಮತ್ತೆ ಸೈಕೋಮೆಟ್ರಿಕ್ ಅಸೆಸ್ಮೆಂಟ್ ಅಂತ ಒಂದು ಮಾಡ್ತೀವಿ. ಕರಿಯರ್ ಅಸೆಸ್ಮೆಂಟ್ ಅಂದ್ರೆ ಆ ಒಂದು ಸ್ಟೂಡೆಂಟ್ದು ಮನಸ್ಥಿತಿ ಅಥವಾ ಕಲ್ತಿರೋದು ಪರ್ಸನಾಲಿಟಿ ಸಾಕಷ್ಟು ಫ್ಯಾಕ್ಟರ್ಗಳಿರ್ತವೆ, ಸಾಕಷ್ಟು ವಿಚಾರಧಾರೆಗಳಿರ್ತವೆ. ಅವ್ರು ಹೇಗ್ ಕಲಿತಾರೆ, ಅವ್ರಿಗೆ ಏನ್ ಇಂಟ್ರೆಸ್ಟ್ ಇದೆ, ಅವ್ರ ಸಮಾಜಕ್ಕೆ ಏನ್ ಆಗ್ಬಲ್ರು, ಇಂಜಿನಿಯರ್ ಆಗ್ಬಲ್ರ, ಲಾಯರ್ ಆಗ್ಬಲ್ರ, ಡಾಕ್ಟರ್ ಆಗ್ಬಲ್ರ, ಆರ್ಟಿಸ್ಟ್ ಆಗ್ಬಲ್ರ, ಓಕೆ ಏನ್ ಆಗ್ಬಲ್ರು, ಪೊಲಿಟಿಷಿಯನ್ ಆಗ್ಬಲ್ರ ಅಂತೇಳಿ ಒಂದು ಕರಿಯರ್ ಅಸೆಸ್ಮೆಂಟ್ ಮಾಡ್ತೀವಿ. ಸೊ ದಯವಿಟ್ಟು ಎಲ್ಲರೂ ಗಮನ ಇಲ್ಲಿ ಇಟ್ಕೊಂಡು ಕರೆಕ್ಟ್ ಆಗಿ ವಿಡಿಯೋನ ಫುಲ್ ನೋಡಿ, ಗಮನ ಇಲ್ಲಿ ಕಂಪ್ಲೀಟ್ ಆಗಿ ಇಲ್ಲಿರ್ಲಿ. ಕರಿಯರ್ ಅಸೆಸ್ಮೆಂಟ್ ಮಾಡ್ತೀವಿ. ಏನ್ ಅಸೆಸ್ ಮಾಡ್ತೀವಿ? ಮಲ್ಟಿಪಲ್ ಇಂಟೆಲಿಜೆನ್ಸ್ ಅಸೆಸ್ಮೆಂಟ್ ಮಾಡ್ತೀವಿ, ಕರಿಯರ್ ಅಸೆಸ್ಮೆಂಟ್ ಮಾಡ್ತೀವಿ, ಅವ್ರದ್ದು ಕರೆಂಟ್ ಸ್ಕಿಲ್ ಲೆವೆಲ್ ಅಸೆಸ್ಮೆಂಟ್ ಕೂಡ ಮಾಡ್ತೀವಿ. ಮೂರನೇದೊಂದು ಸ್ಕಿಲ್ ಲೆವೆಲ್ ಅಸೆಸ್ಮೆಂಟ್ ಮಾಡ್ತೀವಿ. ಸ್ಕಿಲ್ ಅಸೆಸ್ಮೆಂಟ್ ಯಾವ್ದ್ರಲ್ಲದು ಇದಾರೆ ಅಂತ. ಯಾಕಂದ್ರೆ ಸಾಕಷ್ಟು ಬಾರಿ ಕೆಲವರು ಪೇರೆಂಟ್ಸ್ ಅಥವಾ ಟೀಚರ್ಸ್ ನಮ್ ಸ್ಟೂಡೆಂಟ್ಸ್ ಅಲ್ಟಿಮೇಟ್ ಸೂಪರ್ ನಂಬರ್ 1 ಅಂತಾರೆ, ಬಟ್ ಅವರಲ್ಲಿ ಏನು ಇರಲ್ಲ. ಕೆಲವೊಂದ್ಸತಿ ಅದೇ ಪೇರೆಂಟ್ಸ್ ಟೀಚರ್ಸ್ ಇವ್ರು ವೇಸ್ಟ್ ಸ್ಟೂಡೆಂಟ್, ಅವ್ನಿಗೆ ಎಷ್ಟು ಹೇಳಿದ್ರು ಅರ್ಥ ಆಗಲ್ಲ ಅಂತ ಹೇಳ್ತಾರೆ, ಬಟ್ ಅದು ಸುಳ್ಳಾಗಿರುತ್ತೆ. ಇದನ್ನ ಅವ್ರು ಹೇಳಿದ ಆಧಾರದ ಮೇಲೋ ಯಾವ್ದೋ ರಿಪೋರ್ಟ್ ಆಧಾರದ ಮೇಲೋ ನಾವು ಜಡ್ಜ್ ಮಾಡಲ್ಲ. ಈ 3 ಸೈಂಟಿಫಿಕ್ ಆಗಿ ಅಸೆಸ್ಮೆಂಟ್ ಮಾಡಿ ಆ ಮಕ್ಕಳನ್ನ 7 ಜನನ ಒಂದೊಂದು ಹಳ್ಳಿಲಿ 7 ಜನ ವಿದ್ಯಾರ್ಥಿಗಳಿಗೆ ಮಾತ್ರ ಅವಕಾಶ ಇದೆ ಇದ್ರಲ್ಲಿ. ಸೊ ಈ ತರ ಅಸೆಸ್ಮೆಂಟ್ ಮಾಡಿ ಅವ್ರಿಗೆ ಏನ್ ಮಾಡ್ತೀವಿ, ಅವ್ರು ಯಾವ್ದಾವ್ದ್ರಲ್ಲಿ ಇದಾರೆ ಅಂತ ಗೊತ್ತಾದ್ಮೇಲೆ ಆ ಒಂದು ಏರಿಯಾದಲ್ಲಿ, ಆ ಒಂದು ಹಳ್ಳಿಲಿ ಅವರಿಗೆ ಅವ್ರದೇ ಒಂದು ಬಿಸ್ನೆಸ್ ಸೆಟಪ್ ಮಾಡಿದ್ರೆ, ಇವತ್ತು ಅವ್ರಿಗೊಂದು ವೇಳೆ 18 ವರ್ಷ 20 ವರ್ಷ 25 ವರ್ಷ ಆಗಿದ್ದು ಅವ್ರ ಹತ್ರ ಏನಾದ್ರು ಒಂದಷ್ಟು ದುಡ್ಡಿದ್ರೆ ಒಂದು ಕಂಪನಿ ಕ್ರಿಯೇಟ್ ಮಾಡಿಕೊಟ್ರೆ ಅಥವಾ ಒಂದು ಬಿಸ್ನೆಸ್ ಸೆಟಪ್ ಮಾಡಿಕೊಟ್ರೆ, ಯಾವ ಬಿಸ್ನೆಸ್ ಮಾಡಿದ್ರೆ ಆ ಹಳ್ಳಿಗೆ ಉಪಯೋಗ ಆಗುತ್ತೆ, ಹಾಗೆ ಯಾವ ಒಂದು ಬಿಸ್ನೆಸ್ ಅಲ್ಲಿ ನಾನು ಏನೇನ್ ಕೆಲಸ ಮಾಡ್ಬೋದು, 7 ಜನ ಏನೇನ್ ಕೆಲಸ ಮಾಡ್ಬೋದು. ಲೆಟ್ಸ್ ಎನ್ ಎಕ್ಸಾಂಪಲ್, 7 ಜನ ಯಾಕೆ ಅಂತ ಒಂದು ಕ್ವೆಶ್ಚನ್ ಇರುತ್ತೆ. ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಒಂದು ದೇಶ ಆಗ್ಲಿ, ಒಂದು ಬಿಸ್ನೆಸ್ ಆಗ್ಲಿ, ಒಂದು ಆರ್ಗನೈಸೇಷನ್ ಆಗ್ಲಿ, ಒಂದು ಮನೆ ಆಗ್ಲಿ, ಒಂದು ಪ್ರಪಂಚ ಆಗ್ಲಿ, ಏನೇ ಒಂದು ಸೃಷ್ಟಿ ಮಾಡ್ಬೇಕಂದ್ರೆ 7 ವಿಚಾರಧಾರೆಗಳು ಅಥವಾ 7 ವಿಷಯಗಳು ತುಂಬಾ ಇಂಪಾರ್ಟೆಂಟ್ ಆಗ್ತವೆ. ನಂಬರ್ 1 ಇಸ್, ಇದು ಆಧಾರ ಪಡೆದು ಚಾಣಕ್ಯದು ಅರ್ಥಶಾಸ್ತ್ರ, ಚಂದ್ರಗುಪ್ತ ಮೌರ್ಯ ಎಂಪೈರ್ ನ ಹೇಗೆ ಬಿಲ್ಡ್ ಮಾಡಿದ್ರು ಅದೇ ಸ್ಟ್ರಕ್ಚರ್ ಅಲ್ಲೇ ಇವತ್ತು ಭೂಮಿಯಲ್ಲಿರೋ ಎಲ್ಲ ಆರ್ಗನೈಸೇಷನ್, ಎಲ್ಲಾ ಕಂಟ್ರೀಸು ನಡೀತಿರೋದು. ಆ 7 ವಿಚಾರಗಳು ಯಾವ್ದು? ಫಸ್ಟ್ ಲೀಡರ್, ಅಂದ್ರೆ ಆಗಿನ ಕಾಲದಲ್ಲಿ ಹೇಳ್ಬೋದು ಕಿಂಗ್. ಏನ್ ಹೇಳಿ? ಕಿಂಗ್. ಆಗಿನ ಕಾಲದಲ್ಲಿ ರಾಜ, ಈಗಿನ ಕಾಲದಲ್ಲಿ ಲೀಡರ್. ಆಗಿನ ಕಾಲದಲ್ಲಿ ರಾಜ, ಈಗಿನ ಕಾಲದಲ್ಲಿ ಲೀಡರ್. ಎರಡನೇದು ಮಿನಿಸ್ಟರ್ಸ್, ಅಂದ್ರೆ ಮ್ಯಾನೇಜರ್ಸ್. ಮ್ಯಾನೇಜರ್ಸ್ ಅಂದ್ರೆ ಲೋವರ್ ಮ್ಯಾನೇಜ್ಮೆಂಟ್. ಓಕೆ, ಮ್ಯಾನೇಜರ್ಸ್ ಅಥವಾ ಮಿನಿಸ್ಟರ್ಸ್ ಅಂತ ಕರಿಬಹುದು. ಆಗಿನ ಕಾಲದಲ್ಲಿ ಮಂತ್ರಿಗಳು ಅಂತ ಹೇಳ್ತಾ ಇದ್ರು, ಈಗ ಮ್ಯಾನೇಜರ್ಸ್ ಅಂತ ಕರಿತೀವಿ ಅಥವಾ ಲೋವರ್ ಮ್ಯಾನೇಜ್ಮೆಂಟ್ ಅಂತ ಕರಿತೀವಿ. ಥರ್ಡ್ ಥಿಂಗ್ ಬಂದ್ಬಿಟ್ಟು ಫೋರ್ಟ್ ಅಥವಾ ಇನ್ಫ್ರಾಸ್ಟ್ರಕ್ಚರ್. ಇವತ್ತು ನಮ್ದು ಆಫೀಸ್ ಇರ್ಬೋದು, ಬಿಲ್ಡಿಂಗ್ ಇರ್ಬೋದು, ಅಥವಾ ವೆಬ್ಸೈಟ್ ಇರ್ಬೋದು, ಅದೆಲ್ಲ ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿ ಬರುತ್ತೆ. ಅದನ್ನ ಆಗಿನ ಕಾಲದಲ್ಲಿ ಫೋರ್ಟ್ ಅಂತ ಕರಿತಿದ್ರು. 4ನೇ ವಿಚಾರ ಟ್ರೆಜರಿ. ಟ್ರೆಜರಿ ಅಂದ್ರೆ ಫೈನಾನ್ಸ್, ಕಂಪನಿ ಬ್ಯಾಂಕ್ ಅಕೌಂಟ್, ದುಡ್ಡು ವಿಚಾರಗಳು ಅದೆಲ್ಲ ಇರ್ತವೆ. ದಟ್ ಕಮ್ಸ್ ಇನ್ ಟ್ರೆಜರಿ ಅಂತ ಹೇಳ್ತೀವಿ, ಖಜಾನೆ ಅಂತ ಹೇಳ್ತಾ ಇದ್ರು ಆಗಿನ ಕಾಲದಲ್ಲಿ. ದೆನ್ ಕಮ್ಸ್ 5ನೇದು ಸಿಟಿಸನ್ಸ್. ಸಿಟಿಸನ್ಸ್ ಅಂದ್ರೆ ಏನು? ಓಕೆ, ಕಸ್ಟಮರ್ಸ್ ಅಂತ ಹೇಳ್ತೀವಿ. ಎಲ್ಲಿ? ಈಗಿನ ಕಾಲದಲ್ಲಿ ಆದ್ರೆ ಕಸ್ಟಮರ್ಸ್ ಅಂತ ಕರಿತೀವಿ, ಆಗಿನ ಕಾಲದಲ್ಲಿ ಆದ್ರೆ ಸಿಟಿಸನ್ಸ್ ಅಂದ್ರೆ ಪ್ರಜೆಗಳು. ಆಗಿನ ಕಾಲದಲ್ಲಿ ರಾಜ್ಯ ಏನಕ್ಕೆ ಇರ್ತಾ ಇತ್ತು? ರಾಜ ಏನಕ್ಕೆ ಇರ್ತಾ ಇದ್ರು? ಪ್ರಜೆಗಳು ನೋಡ್ಕೊಳೋದಕ್ಕೆ. ಈಗಿನ ಕಾಲದಲ್ಲಿ ಬಿಸ್ನೆಸ್ ಅಲ್ಲ ಅಥವಾ ಲೀಡರ್ ಅಥವಾ ಓನರ್ ಅಂತ ತಗೊಬಹುದು. ಬಿಸ್ನೆಸ್ ಓನರ್ ಮೇನ್ ಪರ್ಸನ್ ಅಂತ ತಗೋಬಹುದು. ಅವರು ಏನಕ್ಕೆ ಇರ್ತಾರೆ? ಆ ಸಂಸ್ಥೆನ ಲೀಡ್ ಮಾಡ್ಲಿಕ್ಕೆ. ಕಸ್ಟಮರ್ಸ್ ಅಂದ್ರೆ ಸ್ಟೂಡೆಂಟ್ಸ್ ಇರ್ಬೋದು. ಒಂದು ಶಾಲೆಯಲ್ಲಿ ಕಸ್ಟಮರ್ಸ್ ಯಾರು? ಸ್ಟೂಡೆಂಟ್ಸ್. ಒಂದು ಹಾಸ್ಪಿಟಲ್ ಕಸ್ಟಮರ್ಸ್ ಯಾರು? ಪೇಷಂಟ್ಸ್. ಒಂದು ರಿಯಲ್ ಎಸ್ಟೇಟ್ ಕಸ್ಟಮರ್ಸ್ ಯಾರು? ಬೈಯರ್ಸ್. ಅದು ಡಿಪೆಂಡ್ ಆಗುತ್ತೆ, ಈಕ್ವಲ್ ಆಗಿ ಬರುತ್ತೆ. ದೆನ್ ಕಮ್ಸ್ 6ನೇದು ಆಲಿಸ್. ಆಲಿಸ್ ಅಂದ್ರೆ ಏನು? ಆಲಿಸ್ ಆ ಕಡೆ ಬರ್ಬೇಕು, ಸಾರಿ. ಆಲಿಸ್ ಅಂತಂದ್ರೆ ಯಾರ ಜೊತೆ ನಾವು ಟೈಅಪ್ ಮಾಡಿರ್ತೀವಿ. ಇವಾಗ ವಿಶ್ವಗ್ರಾಹಿ ಸೊಲ್ಯೂಷನ್ಸ್ ಯಾರ ಜೊತೆ ಟೈಅಪ್ ಆಗಿದೆ?
ಮೆಟಾ ಡಿವೈಸ್ ಜೊತೆ ಟೈಅಪ್ ಆಗಿರ್ಬೋದು, ಹಾಗೇನೆ ಬಾಡಿ ಕ್ಲೋನ್ ಇನೋವೇಷನ್ ಜೊತೆ ಟೈಅಪ್ ಆಗಿರ್ಬೋದು, ಮತ್ತೆ ವೆಂಡರ್ಗಳಿರ್ಬೋದು, ಪಾಂಪ್ಲೆಟ್ ಮಾಡಕ್ ಕೆಲವರು ಇರ್ಬೋದು, ID ಕಾರ್ಡ್ ಮಾಡಕ್ ಕೆಲವರು ಇರ್ಬೋದು, ಬ್ಯಾಂಕ್ IDFC ಜೊತೆ ಟೈಅಪ್ ಆಗಿರ್ಬೋದು, ಅವರೆಲ್ಲ ನಮ್ಗೆ ವೆಂಡರ್ ಕ್ಯಾಟಗರಿಲಿ ಬರ್ತಾರೆ. ಅಂದ್ರೆ ನಮ್ಮ ಬಿಸ್ನೆಸ್ ಜೊತೆಗೆ ಪಕ್ಕದಲ್ಲಿ ಬೇರೆ ಬಿಸ್ನೆಸ್ ಅವರೆಲ್ಲ ನಮ್ಗೆ ಕೆಲವೊಂದು ಶಾಲೆಗಳಿರ್ಬೋದು, ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಇರ್ಬೋದು, ಯಾವ್ದಾದ್ರು ನಮ್ ಜೊತೆ ಕೆಲಸ ಮಾಡ್ತಾರೋ ಬೇರೆ ಬೇರೆದು ವೆಂಡರ್ಸ್ ಅಥವಾ ಆಲಿಸ್. ಅಂದ್ರೆ ಆಗಿನ ಕಾಲದಲ್ಲಿ ರಾಜರಿಗೆ ಮಿತ್ರ ರಾಜರು ಅಂತ ಇರ್ತಾ ಇದ್ರು. ಹಾಗೆ ಈಗಿನ ಕಾಲದಲ್ಲಿ ಬಿಸ್ನೆಸ್ ಮಾಡ್ಬೇಕಾದ್ರೆ ಮಿತ್ರ ಕಂಪನೀಸ್ ಗಳು ಇರ್ತಾರೆ, ಅದನ್ನ ವೆಂಡರ್ಸ್ ಕ್ಯಾಟಗರಿ ತಗೊಂತೀವಿ. 7ನೇ ಕ್ಯಾಟಗರಿ ಬಂದು ತುಂಬಾ ಇಂಪಾರ್ಟೆಂಟ್, ಆರ್ಮಿ. ಅಂದ್ರೆ ಎಂಪ್ಲಾಯೀಸ್, ಅಂದ್ರೆ ಲೋವರ್ ಲೆವೆಲ್ ಎಂಪ್ಲಾಯೀಸ್. ಅದು ಗೊತ್ತಲ್ಲ, ಎಂಪ್ಲಾಯೀಸ್ ಅಂದ್ರೆ ಏನಂತ, ಟೀಚರ್ಸ್, ಆಯಾಮಗಳು, ಅಕೌಂಟೆಂಟ್, ಅದು ಇದು ಎಲ್ಲ ಇರ್ತಾರೆ. ಈ 7ನೇದು ಬಂದ್ಬಿಟ್ಟು ಹಾಗಂದ್ರೆ ಆರ್ಮಿ ಅಂತ ಕರಿತಾ ಇದ್ರು. ಸೋಲ್ಜರ್ಸ್, ಕೆಲಸ ಮಾಡೋರು, ದಾಸರು ದಾಸಿಯರು, ಅವರೆಲ್ಲ ಆರ್ಮಿ ಲೆಕ್ಕದಲ್ಲಿ ಕ್ಯಾಟಗರಿ ಬರ್ತಾರೆ. ಈ 7 ವಿಚಾರಗಳನ್ನ ಹ್ಯಾಂಡಲ್ ಮಾಡೋದು ಒಂದು ಬಿಸ್ನೆಸ್ಗಾಗ್ಲಿ, ಒಂದು ಹಳ್ಳಿಗಾಗ್ಲಿ, ಒಂದು ರಾಜ್ಯಕ್ಕಾಗ್ಲಿ ಇಂಪಾರ್ಟೆಂಟ್. ಈಗ ನಾವು ಈ 7 ವಿದ್ಯಾರ್ಥಿಗಳನ್ನ ಏನ್ ಮಾಡ್ತೀವಿ, ಒಂದು ಲೀಡರ್ನ ಹೇಗೆ ಬೆಳೆಸೋದು, ಅಂದ್ರೆ ಒಂದು ಕಂಪನಿ ಓನರ್ ಆಗೋದು ಹೇಗೆ, ಆಮೇಲೆ ಒಂದು ಮ್ಯಾನೇಜರ್ ಅಂದ್ರೆ ಏನೇನಿರುತ್ತೆ ಲೋವರ್ ಮ್ಯಾನೇಜ್ಮೆಂಟ್ ಅಲ್ಲಿ, ಹೇಗೆ ಇನ್ಫ್ರಾಸ್ಟ್ರಕ್ಚರ್, ಒಂದು ಆಫೀಸ್ ಅಂದ್ರೆ ಏನೇನು ಇರಬೇಕು, ಯಾವ್ಯಾವ ವಿಚಾರಗಳು ಇರ್ತವೆ, ಹೇಗ್ ನಡೆಸಬೇಕು, ವೆಬ್ಸೈಟ್ ಅಂದ್ರೆ ಏನು, ವೆಬ್ಸೈಟ್ ಹೇಗ್ ಮಾಡ್ತಾರೆ, ಎವ್ರಿಥಿಂಗ್ ಐ ಆಮ್ ಟಾಕಿಂಗ್ ಅಬೌಟ್ ಕಂಪ್ಲೀಟ್. ಒಂದು ಕಂಪನಿನ ಹೆಂಗ್ ನಡೆಸಬೇಕು, ಫೈನಾನ್ಸ್ ಅಂದ್ರೆ ಏನು, ಅದಕ್ಕೆ ಅಂದ್ರೆ ಫೈನಾನ್ಸ್ ಹೆಂಗ್ ಲೆಕ್ಕ ಹಾಕ್ತಿವಿ, GST ಅಂದ್ರೆ ಏನು, ಟ್ಯಾಕ್ಸ್ ಅಂದ್ರೆ ಏನು, ಟ್ಯಾಕ್ಸ್ ಯಾವಾಗ ಕಟ್ಟಬೇಕಾಗುತ್ತೆ, ಆನ್ಯುವಲ್ ರಿಟರ್ನ್ ಫೈಲ್ ಮಾಡಿಲ್ಲ ಅಂದ್ರೆ ಏನಾಗುತ್ತೆ, ಟ್ಯಾಕ್ಸ್ ಆಡಿಟ್ ಹೆಂಗ್ ಮಾಡಿಸೋದು, ಆಡಿಟರ್ ಕೆಲಸ ಏನು, ಓಕೆ. ಹಾಗೆ ಕಸ್ಟಮರ್ಸ್ ಅಂದ್ರೆ ಕಸ್ಟಮರ್ಸ್ಗೆ ಮಾರ್ಕೆಟ್ ಅಲ್ಲಿ ಏನೇನ್ ಪ್ರಾಡಕ್ಟ್ ಕೊಡ್ಬೇಕು, ಆ ಪ್ರಾಡಕ್ಟ್ ಅಲ್ಲಿ ಏನೇನೆಲ್ಲ ಇದ್ರೆ ಕಸ್ಟಮರ್ಸ್ ತಗೊಂತಾರೆ, ಅದು ಪ್ರೈಸಿಂಗ್ ಹೆಂಗ್ ಮಾಡ್ಬೇಕು. ಹಾಗೇನೆ ವೆಂಡರ್ಸ್ ಜೊತೆ ಹೆಂಗ್ ಡೀಲ್ ಮಾಡ್ಬೇಕು. ಈಗ ಏನೋ ಒಂದು ಕಂಪ್ನಿಗೆ ನಮ್ ಪ್ರಾಡಕ್ಟ್ ಬೇಕು, ಯಾರೋ ನಮ್ ಪರಿಚಯ ಇದಾರೆ ಅಣ್ಣ ತಮ್ಮನ ಅಂತ ಹೇಳಿ, ಆಯ್ತು 500 ID ಕಾರ್ಡ್ ಮಾಡ್ಕೊಡು ಅಂತಂದ್ರೆ ಅವ್ನು 500 ರೂಪಾಯಿ ಅಂದ್ರೆ 500 ರೂಪಾಯಿ ಕೊಡ್ಬೇಕಾಗುತ್ತೆ. ಕ್ವಾಲಿಟಿ ಕೊಟ್ಟಿಲ್ಲ ಅಂದ್ರೆ ಅವನ ಜೊತೆ ಜಗಳ ಮಾಡಕ್ಕಾಗಲ್ಲ. ವೆಂಡರ್ಸ್ ಅಂದ್ರೆ ಯಾವ ರೀತಿಯ ವೆಂಡರ್ಸ್ ನಾವು ಸೆಲೆಕ್ಟ್ ಮಾಡ್ಕೊಬೇಕು, ಯಾವ ರೀತಿ ಕ್ವಾಲಿಟಿ ಚೆಕ್ ಮಾಡ್ಬೇಕು, ಈ ವಿಚಾರಗಳೆಲ್ಲ ಅವ್ರಿಗೆ ಹೇಳ್ಕೊಡ್ತೀವಿ. ಮತ್ತೆ ಎಂಪ್ಲಾಯೀಸ್ ನ ರೆಕ್ರೂಟ್ ಹೆಂಗ್ ಮಾಡ್ಬೇಕು, ಅವ್ರಿಗೆ ಟ್ರೈನಿಂಗ್ ಹೆಂಗ್ ಮಾಡ್ಬೇಕು, ಅವ್ರನ್ನ ಯಾವ ರೀತಿ ಹ್ಯಾಂಡಲ್ ಮಾಡ್ಬೇಕು, ಅವ್ರು ಖುಷಿಯಾಗಿ ಹೆಂಗ್ ಇಟ್ಕೊಬೇಕು, ಅವ್ರಿಗೆ ಸಂಬಳ ಯಾವ ರೀತಿ ಫಿಕ್ಸ್ ಮಾಡ್ಬೇಕು, ಅವ್ರ ESI ಯಾವ ರೀತಿ ಕಟ್ಟಬೇಕು, PF ಯಾವ ರೀತಿ ಕಟ್ಟಬೇಕು, ಇದು ಎಲ್ಲಾ ವಿಚಾರಧಾರೆಗಳನ್ನ ಈ 7 ವಿದ್ಯಾರ್ಥಿಗಳಿಗೆ ಆ ಹಳ್ಳಿಲಿ ಹೇಳ್ಕೊಡ್ತೀವಿ. ಇದರಿಂದ ಅವ್ರ ಲಾಭ ಏನು, ಅವ್ರು ಹೋಗ್ತಾ ಏನಾಗುತ್ತೆ ಅಂತಂದ್ರೆ ಮ್ಯಾನೇಜ್ಮೆಂಟ್ ಸ್ಟಡೀಸ್ ಅಂತಾನೆ ಹೇಳ್ಬೋದು, ಒಂದು MBA ಕೋರ್ಸ್ ಅಂತ ಹೇಳ್ಬೋದು. 4 ವರ್ಷಗಳ ಒಂದು MBA ಕೋರ್ಸ್ 18 ಭಗೀರಥ ಯಜ್ಞ. ಯಾರಿಗೆ, ಮಕ್ಳುಗಳಿಗೆ. ಅಂದ್ರೆ MBA ಅಂತ ಅನ್ಕೊಂಬೇಡಿ, MBA ಅಂದ್ರೆ ಡಿಗ್ರಿ ಆಗಿ MBA ಹೋಗ್ಬೇಕು, ಬಟ್ ಇಟ್ ಇಸ್ ಈಕ್ವಲೆಂಟ್ ಟು MBA. ಇವಾಗ ಫಾರ್ ಎಕ್ಸಾಂಪಲ್ ಎಷ್ಟೊಂದ್ ಜನ ಹೇಳ್ತಾರೆ ಇಂಜಿನಿಯರಿಂಗ್ ಓದ್ಬೇಕಂದ್ರೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ಬೇಕಲ್ಲ, ಅಕ್ಷರಶಃ ಸುಳ್ಳು. AMI ಅಂತ ಒಂದು ಆಪ್ಷನ್ ಇದೆ, ಈಕ್ವಲೆಂಟ್ ಟು ಇಂಜಿನಿಯರ್. ಆ ಕೋರ್ಸ್ ನ ಮಾಡಿದ್ರೆ 10-15-20 ಸಾವಿರ ರೂಪಾಯಿದಲ್ಲಿ ದೇ ಕ್ಯಾನ್ ಬಿಕಮ್ ಎನ್ ಇಂಜಿನಿಯರ್. ಡು ಯು ನೋ ದಟ್? ಅದ್ರ ಬಗ್ಗೆ ಇನ್ನೊಂದು ವಿಡಿಯೋದಲ್ಲಿ ಮಾತಾಡೋಣ. ಈ ರೀತಿ ಸಾಕಷ್ಟು ವಿಚಾರಗಳಿಗೆ ಆಲ್ಟರ್ನೇಟ್ ಅಥವಾ ಈಕ್ವಲೆಂಟ್ ಅಂತ ಇರುತ್ತೆ. ಸೊ ಇಂಡಿಯಾದಲ್ಲಿ MBA ಕಾಲೇಜಸ್ ಕಮ್ಮಿ ಇದಾವ ಜಾಸ್ತಿ ಇದಾವ ಗೊತ್ತಿಲ್ಲ, ಬಟ್ ಅವ್ರು ಚಾರ್ಜ್ ಮಾಡೋಷ್ಟು ದೊಡ್ಡದಾಗಿ ಚಾರ್ಜ್ ಮಾಡಿ ಮಕ್ಕಳಿಗೆ ಅಷ್ಟು ಸ್ಕಿಲ್ಸ್ ಕೊಡ್ತಿದಾರೋ ಹೇಳೋ ಗೊತ್ತಿಲ್ಲ. ಅದಕ್ಕೆ ವಿಶ್ವಗ್ರ ಎಜು ಸೊಲ್ಯೂಷನ್ಸ್ ಹ್ಯಾಸ್ ಗಾಟ್ ದ ಫಸ್ಟ್ MBA ಲೈಟ್ ಪ್ರೋಗ್ರಾಮ್ ಟು ರೂರಲ್ ಸ್ಟೂಡೆಂಟ್ಸ್ ಆಫ್ ಕರ್ನಾಟಕ. 14 ವಯಸ್ಸಿನ ಮಕ್ಕಳಿಗೆ ಈ ಕೋರ್ಸ್ ನ ಸ್ಟಾರ್ಟ್ ಮಾಡಿದೀವಿ. ಓಕೆ, ಇದೆಲ್ಲ ಕವರ್ ಆಗುತ್ತೆ. ಈಗ ಯಾವ ವಿಚಾರದಲ್ಲಿ ಯಾವ ಕಂಪ್ನಿ ಮಾಡಕ್ ಕವರ್ ಮಾಡ್ತೀರಾ ಸರ್? ಆ ಡಿಸಿಷನ್ ತಗೊಳೋದು ಆ 7 ಜನ ಮಕ್ಕಳು. ಸರ್ ನಾವ್ 7 ಜನ ಸೇರ್ಕೊಂಡು ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಓಪನ್ ಮಾಡ್ಬೇಕು ಅಂತ ಇದೀವಿ ಅಂತ ಗೋಲ್ ಸೆಟ್ ಮಾಡ್ಕೊಂಡ್ರೆ ಅವ್ರ ಲೈಫಲ್ಲಿ ಏನಾದ್ರೂ ಆಗ್ಲಿ, IAS ಆಫೀಸರ್ ಆಗ್ಲಿ, ಇಂಜಿನಿಯರ್ ಆಗ್ಲಿ, ಅದು ಓದಿನ ಪ್ರಕಾರ ಆಗ್ತಾರೆ. ಅದ್ರ ಜೊತೆಗೆ ನಾವು ಯಾವ್ದೋ ಒಂದು ಇಂಡಸ್ಟ್ರಿಲಿ ಈ ಬಿಸ್ನೆಸ್ ಸೆಟಪ್ ಮಾಡ್ಬೇಕು ಅಂತ ಇದೀವಿ ಅಂತ ಅಸೆಸ್ಮೆಂಟ್ ಅವ್ರಿಗೆ ಕೊಡ್ತೀವಿ. ಅವ್ರು ಡಿಸೈಡ್ ಮಾಡ್ತಾರೆ ಪ್ರಪಂಚದಲ್ಲಿ ಎಷ್ಟು ತರದ ಬಿಸ್ನೆಸ್ ಇದೆ. ಯಾರೋ ಕೆಲವರು ನಾನು ಒಂದು ಟೆಂಪಲ್ ಟ್ರಸ್ಟ್ ಮಾಡ್ಬೇಕು ಅಂತ ಇದೀನಿ ಸರ್ ಅಂತ 7 ಜನ ಬರ್ತಾರೆ ಅಂತ ಇಟ್ಕೊಳ್ಳಿ. ಒಂದು ಟೆಂಪಲ್ ಟ್ರಸ್ಟ್ ಹೆಂಗ್ ನಡೆಸೋದು, ಒಂದು ಎಜುಕೇಶನ್ ಟ್ರಸ್ಟ್ ಹೆಂಗ್ ನಡೆಸೋದು, ಒಂದು NGO ಹೆಂಗ್ ನಡೆಸೋದು, ಒಂದು ಸಾಫ್ಟ್ವೇರ್ ಕಂಪ್ನಿ ಲಾಂಚ್ ಮಾಡ್ಬೇಕು ಅಂತಂದ್ರೆ ನಮ್ಮ ಅದೃಷ್ಟ ಚೆನ್ನಾಗಿದ್ದು ಆ 7 ಜನ ಮಕ್ಕಳು ಸರ್ ನಾವು ಸಾಫ್ಟ್ವೇರ್ ಇಂಜಿನಿಯರ್ ಆಗ್ಬೇಕು ಅಂತ ಡಿಸೈಡ್ ಆಗಿದೀವಿ ಅಂತ ಹೇಳಿದ್ರು ಅಂತ ಇಟ್ಕೊಳ್ಳಿ. ಒಂದು ಹಳ್ಳಿಲಿ ಸಿಮಿಲರ್ ಮೈಂಡ್ಸ್ ಅವ್ರಿಗೊಂದು ಸಾಫ್ಟ್ವೇರ್ ಕಂಪ್ನಿ ಲಾಂಚ್ ಮಾಡುವಂತ ಎಲ್ಲಾ ವಿಚಾರಗಳನ್ನು 4 ವರ್ಷಗಳಲ್ಲಿ ಹೇಳ್ಕೊಡ್ತೀವಿ. ದಟ್ ಈಸ್ ದ ಬ್ಯೂಟಿ ಆಫ್ ದಿಸ್ ಪ್ರೋಗ್ರಾಮ್. 4 ವರ್ಷದಲ್ಲಿ ಏನೇನೆಲ್ಲ ಹೇಳ್ಕೊಡ್ತೀವಿ, ಇದನ್ನೆಲ್ಲ ಹೇಳ್ಕೊಡ್ತೀವಿ. ಹೇಗೆಲ್ಲ ಹೇಳ್ಕೊಡ್ತೀವಿ ಅನ್ನೋದು ಸಖತ್ ಇಂಪಾರ್ಟೆಂಟ್ ಕ್ವೆಶ್ಚನ್. ಕರೆಕ್ಟ್? ಹೇಗೆಲ್ಲ ಹೇಳ್ಕೊಡ್ತೀವಿ ಆ ಮಕ್ಕಳಿಗೆ? ಫಾರ್ ಎಕ್ಸಾಂಪಲ್ ಏನೇನು ಇರುತ್ತೆ ಒಂದು ಕಂಪನಿಲಿ? ವೆರಿ ಸಿಂಪಲ್. ಬಜೆಟಿಂಗ್ ಹೆಂಗ್ ಮಾಡೋದು, ಪ್ರಾಡಕ್ಟ್ ಹೆಂಗ್ ಮಾಡೋದು, ಡಿಸೈನ್ ಹೆಂಗ್ ಮಾಡೋದು, ಫೈನಾನ್ಸ್ ಹೆಂಗ್ ಮಾಡೋದು, ಟೆಲಿಕಾಲಿಂಗ್ ಹೆಂಗ್ ಮಾಡೋದು, ಡಿಜಿಟಲ್ ಮಾರ್ಕೆಟಿಂಗ್ ಹೆಂಗ್ ಮಾಡೋದು, ಪ್ರತಿಯೊಂದು ವಿಚಾರಗಳನ್ನ ಅವ್ರಿಗೆ ಟ್ರೈನಿಂಗ್ ಕೊಡ್ತೀವಿ 4 ವರ್ಷ. ಬರೀ 4 ವರ್ಷದಲ್ಲಿ ಇಷ್ಟೆಲ್ಲ ಹೇಳ್ಕೊಡಕ್ಕಾಗುತ್ತಾ? ಲೆಕ್ಕ ಹಾಕೊಂಡು ನೋಡ್ರಿ. ವಾರದಲ್ಲಿ 3 × 11 ಗಂಟೆಗಳ ಕಾಲ, ವರ್ಷದಲ್ಲಿ 11 × 365 ಎಷ್ಟಾಯ್ತ್ರಿ? 11 × 365 3650 ಪ್ಲಸ್ 365 ಅಷ್ಟೇ ಅಲ್ವಾ ಲೆಕ್ಕ ಹಾಕ್ಬೇಕಾಗಿರೋದು? ಎಷ್ಟಾಯ್ತು ಅಲ್ಲಿಗೆ? 3950
4,115 4,115 ಬರುತ್ತೆ. 4,115 ಗಂಟೆಗಳ ಕಾಲ, ಒಂದು ವರ್ಷ, ಕರೆಕ್ಟಾ? ಇಂಟು 4 ವರ್ಷ ಎಷ್ಟಾಯ್ತು? 16,000 ಗಂಟೆಗಳ ಕಾಲ ಅವ್ರಿಗೆ ಟ್ರೈನಿಂಗ್ ಕೊಟ್ರೆ ಒಂದು ಕಂಪನಿಯ ಬಗ್ಗೆ ಹೇಳ್ಕೊಡಕ್ ಆಗುತ್ತಾ ಅಲ್ವಾ ಅಂತ ನೀವು ಬೇಕಾದ್ರೆ ದೇಶದ ಪ್ರಧಾನಮಂತ್ರಿನ ಕೇಳಿ. ಖಂಡಿತ 16,000 ಗಂಟೆಗಳಲ್ಲಿ ಅವ್ರಿಗೆ ನಾವು ಹೇಳ್ಕೊಡಕ್ ಸಾಧ್ಯನೇ ಇದೆ. ಅದ್ರ ಜೊತೆ ಅವರು 16,000 ಗಂಟೆ ಪ್ರಾಕ್ಟೀಸ್ ಮಾಡ್ತಾರೆ. ಅಂದ್ರೆ ಅಟ್ಲೀಸ್ಟ್ ನಾವ್ ಎಷ್ಟು ಅವ್ರು ಹೇಳ್ಕೊಟ್ಟಿರ್ತೋ ಅದನ್ನ ಅವರು ಪ್ರಾಕ್ಟೀಸ್ ಮಾಡಿದಾಗ ಟೋಟಲ್ ಒಂದು 32,000 ಗಂಟೆಗಳ ಒಂದು ಟ್ರೈನಿಂಗ್ ಪ್ರೋಗ್ರಾಮ್ ನಿಮ್ಮ ಹಳ್ಳಿಗಳಿಗೆ ಮಕ್ಳಿಗೋಸ್ಕರ ಬರ್ತಿದೆ. ಈಗ ಇದರಿಂದ ನಮ್ಮ ಮಕ್ಳಿಗೆ ಏನ್ ಪ್ರಯೋಜನ? ಇದೆಲ್ಲ ಟ್ರೈನಿಂಗ್ ಕೊಡ್ತೀವಿ, ಓಕೆ, ಇಷ್ಟಕ್ಕೋಸ್ಕರ ಯಾಕೆ ಸೇರಿಸ್ಬೇಕು? ಅವ್ರು ಆರಾಮಾಗಿ ಕಲಿತಾರಲ್ಲ, ಇದನ್ನ ಯಾಕೆ ಜಾಯಿನ್ ಮಾಡಿಸ್ಬೇಕು ಅನ್ನೋ ಕ್ವೆಶನ್ಗೆ ಆನ್ಸರ್ ಇವಾಗ ನಾನು ಹೇಳ್ತೀನಿ. ಜಸ್ಟ್ ಕಂಪ್ಲೀಟ್ ಆಗಿ ಮಿಸ್ ಮಾಡಿದ್ರಂಗೆ, ಪಾಸ್ ಮಾಡಿದ್ರಂಗೆ, ಸ್ಕಿಪ್ ಮಾಡಿದ್ರಂಗೆ ನೋಡಿ. ಐ ವಿಲ್ ಎಕ್ಸ್ಪ್ಲೇನ್ ಟು. ಸಾರಿ, 4,115 ಅಂತ ಹೇಳಿದೆ. 4,115 ಅಲ್ಲ, 4,015 ಗಂಟೆಗಳ ಕಾಲ ಟ್ರೈನಿಂಗು ಇಂಟು 4 ವರ್ಷ. ಓಕೆ, ಅಂದ್ರೆ 16,060 ಗಂಟೆಗಳ ಕಾಲ ಟ್ರೈನಿಂಗ್ ನಡೆಯುತ್ತೆ ಅವರಿಗೆ. ಓಕೆ, ಸೊ ಇದಿರುತ್ತೆ. ಯಾವ ಮಾಡೆಲ್ ಇದು? ಆನ್ಲೈನ್ ಪ್ಲಸ್ ಆಫ್ಲೈನ್. ಓಕೆ, ವರ್ಕ್ಶಾಪ್ಸ್ ಇರುತ್ತೆ, ಅವ್ರಿಗೆ ಅವಾಗವಾಗ ಮಲ್ಟಿಪಲ್ ಅಸೆಸ್ಮೆಂಟ್ಸ್ ಇರುತ್ತೆ, ತುಂಬಾ ಸಾಕಷ್ಟು ಆಕ್ಟಿವಿಟೀಸ್ ಇರುತ್ತೆ. ಇಟ್ಸ್ ಎ ಕಂಪ್ಲೀಟ್ ಬಿಗ್ ಪ್ರೋಗ್ರಾಮ್, ಫಸ್ಟ್ ಟೈಮ್ ಇನ್ ದ ಕಂಟ್ರಿ ಮಾಡ್ತಾ ಇರೋದು. ಓಕೆ, ಈಗ ಈ ವಿಚಾರದಲ್ಲಿ ಎಲ್ಲಿವರೆಗೂ ಹೇಳಿದೆ? ಮಕ್ಕಳಿಗೆ ಏನೇನೆಲ್ಲ ಮಾಡ್ತೀವಿ ಅಂತ. ಈಗ ಏನೇನೆಲ್ಲ ಟ್ರೈನಿಂಗ್ ಕೊಡ್ತೀವಿ ಅಂತ ಹೇಳಿದೆ. ಇನ್ ಡೀಟೇಲ್ ಬೇಕಂದ್ರೆ ಇದ್ರ ಬಗ್ಗೆ ಮಾಹಿತಿ ಎಕ್ಸೆಪ್ಟ್ ದ ಫೌಂಡರ್ ಅಂಡ್ ಸಿಇಒ ಶಿವಕುಮಾರ್, ಡಾಕ್ಟರ್ ಶಿವಕುಮಾರ್ ಬಿಟ್ರೆ ಇನ್ ಯಾರಿಗೂ ಸಂಪೂರ್ಣವಾದ ಮಾಹಿತಿಗಳು ಸಿಗ್ಲಿಕ್ಕೆ ಸಾಧ್ಯ ಇರಲ್ಲ. ಅದಕ್ಕೆ ಯಾರೇ ವಿದ್ಯಾರ್ಥಿಗಳಾಗ್ಲಿ, ಪೇರೆಂಟ್ಸ್ ಆಗ್ಲಿ, ಇದ್ರ ಬಗ್ಗೆ ಮಾಹಿತಿ ಬೇಕು ಅಂತಂದ್ರೆ ನೀವು ಅಟ್ಲೀಸ್ಟ್ ಒಂದು ಹಳ್ಳಿಲಿ ಒಂದು 30 ಜನ ವಿದ್ಯಾರ್ಥಿಗಳು, ಓಕೆ, ನಾವು ಇಂಟ್ರೆಸ್ಟೆಡ್ ಇದೆ, ಇನ್ನೂ ಡೀಟೇಲ್ಸ್ ಕಲಿಬೇಕು ಅಂದ್ರೆ ಕಲಿಬಹುದು. ಇಲ್ಲ ನಂಗೆ ವಾಟ್ಸಪ್ ಅಲ್ಲಿ ಮೆಸೇಜ್ ಕಳಿಸಬಹುದು. ಏನೋ ಡೌಟ್ಸ್ ಇದ್ರೆ ಇಲ್ಲಿ ಕಮೆಂಟ್ ಹಾಕಿದ್ರೆ ಅದರಲ್ಲಿ ಪರ್ಟಿಕ್ಯುಲರ್ ಡೌಟ್ ಬಗ್ಗೆ ನಾನು ನಿಮಗೆ ಕ್ಲಾರಿಟಿನ ಕೊಡ್ತೀನಿ. ಈಗ ಏನೆಲ್ಲ ಮಾಡ್ತೀವಿ ಅಂತ ಹೇಳಿದ್ವಿ, ಹೇಗೆಲ್ಲ ಮಾಡ್ತೀವಿ ಅಂತ ಕೂಡ ಹೇಳಿದ್ವಿ. ಫೀಸ್ ಎಷ್ಟು ಬರುತ್ತೆ? 40,000 ರೂಪಾಯಿ ಪ್ಲಸ್ GST ನ ಚಾರ್ಜ್ ಮಾಡ್ತೀವಿ. ಎಷ್ಟು? 40,000 ರೂಪಾಯಿ ಪ್ಲಸ್ GST 4 ವರ್ಷಕ್ಕೆ. ಎಷ್ಟು ವರ್ಷಕ್ಕೆ? 4 ವರ್ಷಕ್ಕೆ. GST ಎಷ್ಟಪ್ಪ ಅಂತ ಕೇಳ್ಬೋದು. ಇವತ್ತಿನ ಡೇಟ್ಗೆ 18% ಇದೆ. ನಾಳೆ ಬೆಳಿಗ್ಗೆ ಗೌರ್ಮೆಂಟ್ಗೆ ಏನಾದ್ರು ಚೇಂಜ್ ಆಗಿನೋ ಜಾಸ್ತಿ ಮಾಡ್ತೀವಿ ಅಂದ್ರೆ ದಟ್ ಈಸ್ ನಾಟ್ ಏನಾದ್ರು ವಿಶ್ವಗ್ರಹದ ಜವಾಬ್ದಾರಿ ಅಲ್ಲ. ಈಗ 40,000 ರೂಪಾಯಿ ಒಂದೇ ಸತಿ ಕಟ್ಬೇಕಾ? ಆಕ್ಚುಲಿ ಒಂದೇ ಸತಿ ಕಟ್ಟಿಸ್ಕೊಬೇಕಂತ ಆಸೆನೂ ನಂಗೆ ಇರ್ಲಿಲ್ಲ. ಇವತ್ತು ಬೆಳಿಗ್ಗೆವರೆಗೂ ಈ ವಿಡಿಯೋ ಮಾಡೋವರೆಗೂ ಏನ್ ಅನ್ಕೊಂಡೆ, ಪ್ರತಿ ವರ್ಷ 10,000 ರೂಪಾಯಿ ಒನ್ ಟೈಮ್ ಪೇಮೆಂಟ್, 10,000 ರೂಪಾಯಿ ಕೊಟ್ಟು ಜಾಯಿನ್ ಮಾಡೋದು, 2ನೇ ವರ್ಷ 10,000 ಪ್ಲಸ್ GST ಕೊಡೋದು, 3ನೇ ವರ್ಷ 10,000 ಪ್ಲಸ್ ಕೊಡೋದು, 4ನೇ ವರ್ಷ 10,000 ಪ್ಲಸ್ GST ಕೊಡೋದು ಅಂತ ಪ್ಲಾನ್ ಇತ್ತು ನನ್ನ ತಲೆಯಲ್ಲಿ. ಸೊ ಯಾಕಂದ್ರೆ ಕೆಳವರ್ಗದ ಜನಗಳಿಗೂ ಕೂಡ ಬರ್ಡನ್ ಆಗ್ಬಾರ್ದು ಅಂತ. ಬಟ್ ಕೂರ್ತಾ ಇಂಪ್ಲಿಮೆಂಟೇಷನ್ ಅಲ್ಲಿ ಲಾಸ್ಟ್ ಟೈಮ್ ನಾನು ಇದೇ ತರ ಒಂದು ಪೈಲಟ್ ಪ್ರಾಜೆಕ್ಟ್ ಮಾಡಿದೀನಿ, ಅದು ಸಕ್ಸಸ್ಫುಲ್ ಆಗಿದೆ. ಅದ್ರ ವಿವರ ಕೂಡ ಮುಂದೆ ವಿಡಿಯೋದಲ್ಲಿ ಹೇಳ್ತೀನಿ. ಬಟ್ ಇಲ್ಲಿ ಒಂದು ಸಮಸ್ಯೆ ಬರುತ್ತೆ. ಈ ಮಕ್ಕಳಿಗೆ ಇದೆಲ್ಲ ಮಾಡ್ಲಿಕ್ಕೆ ಒಂದು ಕಂಪ್ಯೂಟರ್ ಅಥವಾ ಲ್ಯಾಪ್ಟಾಪ್ ಅವಶ್ಯಕತೆ ಇರುತ್ತೆ. ಆದ್ರೆ ಈ ಮಕ್ಕಳ ಹತ್ರ ಕಂಪ್ಯೂಟರ್ ಲ್ಯಾಪ್ಟಾಪ್ ಇಲ್ಲ ಅಂದ್ರೆ ಏನ್ ಮಾಡೋದು ಅಂತ ಒಂದು ಕ್ವೆಶನ್ ಬಂತು. ಸೊ ನಾವೇನ್ ಮಾಡಿದೀವಿ, ನಾವೇ ಕಂಪ್ಯೂಟರ್ ಅಥವಾ ಲ್ಯಾಪ್ಟಾಪ್ಗಳನ್ನ, ಅದು ಹೊಸದಾಗಿರ್ಬೋದು ಇಲ್ಲ ಸೆಕೆಂಡ್ ಹ್ಯಾಂಡ್ ಆಗಿರ್ಬೋದು, ಐ ಆಮ್ ನಾಟ್ ಕಮಿಟ್ ಮಾಡ್ತಿಲ್ಲ, ಅವ್ರಿಗೆ ಕರೆಕ್ಟ್ ಆಗಿ ವರ್ಕ್ ಆಗಂತ 4 ವರ್ಷಕ್ಕೆ ಬೇಕಾದಂತ ಕಂಪ್ಯೂಟರ್ ಆಗಿರ್ಬೋದು, ಲ್ಯಾಪ್ಟಾಪ್ ಆಗಿರ್ಬೋದು, ಅದನ್ನ ನಾವು ಅವ್ರಿಗೆ ಕೊಡ್ತೀವಿ. ಇಂಟರ್ನೆಟ್ ಮಾತ್ರ ಅವರೇ ಯೂಸ್ ಮಾಡ್ಬೇಕು, ಇಂಟರ್ನೆಟ್ ನಾವು ಕೊಡೋದಿಲ್ಲ. ಓಕೆ, ಇಂಟರ್ನೆಟ್ ಇರಬೇಕು, ಆ ಮಗು ಹತ್ರ ಒಂದು ಸ್ಮಾರ್ಟ್ ಫೋನ್ ಇರಬೇಕು, ಆ ಸ್ಮಾರ್ಟ್ ಫೋನ್ಗೆ ವಾಟ್ಸಪ್ ಇರಬೇಕು. ಅವ್ರ ಮಗು ಹತ್ರ ಇಲ್ಲ ಅಂದ್ರೆ ಅಪ್ಪ ಅಮ್ಮಂದು ಯಾರ್ದೋ ಒಬ್ರು ಯೂಸ್ ಮಾಡ್ಬೋದು, ವಾಟ್ಸಪ್ ಅಲ್ಲಿ ಕಮ್ಯುನಿಕೇಶನ್ ಇರಬೇಕು. ಓಕೆ, ಸೊ ಸರ್ ಇದರಿಂದ ಮಕ್ಕಳು ಏನೇನಿರುತ್ತೆ, ಏನೇನೆಲ್ಲ ಡೌಟ್ಸ್ ಬರೋದು. ಸ್ಮಾರ್ಟ್ ಫೋನ್ ಕೊಡ್ಬೋದಾ ಮಕ್ಕಳಿಗೆ, ಕೊಡಬಾರ್ದಾ, ಅದು ದುರುಪಯೋಗ ಪಡಿಸ್ಕೊಂಡ್ರೆ ಹೇಗೆ, ಈ ವಿಚಾರಗಳ ಬಗ್ಗೆ ಎಲ್ಲ ಮುಂದಕ್ಕೆ ಮಾತಾಡೋಣ. ಈಗಲೇ ಆ ಡೌಟ್ ನ ತಲೆ ಇಟ್ಕೊಂಡ್ಬಿಡಿ, ಸ್ವಲ್ಪ ಪಕ್ಕದಲ್ಲಿ ಇರ್ಲಿ ಅದು. ಸೊ ಏನ್ ಮಾಡ್ತೀವಿ, 40,000 ರೂಪಾಯಿ ಪ್ಲಸ್ GST ಕೊಟ್ಟಿದ ತಕ್ಷಣ, ಆ ಮಕ್ಕಳನ್ನೆಲ್ಲ ಅಸೆಸ್ಮೆಂಟ್ ಆಗಿದ ತಕ್ಷಣ, ಆ ಮಕ್ಕಳದು ಮತ್ತೆ ಪೇರೆಂಟ್ಸ್ ಕ್ಲೀನ್ ಆಗಿ ಒಂದು ನಮ್ಮ ಕಂಪ್ನಿ ಸಂಸ್ಥೆದು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಏನೇನಿರ್ತವೆ, ಮಕ್ಕಳು ಏನ್ ಮಾಡ್ಬೇಕು, ಏನ್ ಮಾಡಬಾರ್ದು, ಡೂಸ್ ಅಂಡ್ ಡೋಂಟ್ಸ್ ಇರುತ್ತೆ. ಯಾವ ರೀತಿ ಮಕ್ಕಳನ್ನ ಸುಮ್ಮನೆ ಯಾರೋ ಒಬ್ರು ದುಡ್ಡು ಕೊಟ್ರು ಅಂತ ಇಂಡಿಸಿಪ್ಲಿನ್ ಮಕ್ಕಳನ್ನ ಆ ಪೇರೆಂಟ್ಸ್ ಮನೆ ಕಡೆಯಿಂದ ನಾವು ಮಾನಿಟರ್ ಮಾಡಲ್ಲ. ಸಂಸ್ಕಾರ ಇಲ್ದಿರೋ ಮಕ್ಕಳನ್ನ, ಅಂದ್ರೆ ಸಂಸ್ಕಾರ ಇಲ್ದಿರೋ ಮಕ್ಕಳು ಅಂತ ಯಾರು ಇರಲ್ಲ. ಕೆಲವ್ರು ಏನ್ ಮಾಡ್ತಾರೆ, ಸುಮ್ಮನೆ ಟೈಮ್ ಪಾಸಿಗೋಸ್ಕರನೋ, ಅಯ್ಯೋ ನಮ್ಮ ಮಗ ಎಲ್ಲೂ ಹೇಳೋ ಮಾತು ಕೇಳ್ತಿಲ್ಲಲ್ಲ, ಹೆಂಗಾದ್ರೂ ಇಲ್ಲಿ ಹಾಕ್ಬಿಟ್ರೆ ಕೇಳ್ತಾನೆ. ಹೌದು, ನಾವು ತಿದ್ದಕ್ಕೆ ಸಾಕಷ್ಟು ಪ್ರಯತ್ನ ಪಡ್ತೀವಿ. ಆದ್ರೆ ಪೇರೆಂಟ್ಸ್ ಸ್ವಲ್ಪ ರೆಸ್ಪಾನ್ಸಿಬಿಲಿಟಿ ತಗೊಳ್ಳೋಂತ ಪೇರೆಂಟ್ಸ್ 100% ಇರಬೇಕು. ಕೆಲವೊಂದು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇರ್ತವೆ. 18 ವರ್ಷದವರೆಗೂ ಅವ್ರು ಏನ್ ಪ್ರಾಜೆಕ್ಟ್ ಕಂಪ್ಲೀಟ್ ಆಗೋವರೆಗೂ ಏನ್ ಮಾಡ್ಬೇಕು, ಏನ್ ಮಾಡಬಾರ್ದು ಅಂತ ಕೆಲವೊಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರ್ತವೆ. ಆ ಕಾಂಟ್ರಾಕ್ಟ್ ಎಲ್ಲ ಸೈನ್ ಮಾಡಿ ಮ್ಯೂಚುವಲ್ ಅಗ್ರಿಮೆಂಟ್ ಆಗಿದ್ಮೇಲೆ ಆ ಮಕ್ಕಳಿಗೆ ಒಂದು ಲ್ಯಾಪ್ಟಾಪ್ ಅನ್ನು ಕೊಡ್ತೀವಿ. ಓಕೆ, ಒಂದು ಲ್ಯಾಪ್ಟಾಪ್ ಅನ್ನು ಕೊಡ್ತೀವಿ. ಒಂದು ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪ್ ಸಿಸ್ಟಮ್ ಕೊಡ್ಬೋದು.
ಕೊಟ್ರೆ ಒಂದು 20,000 ರೂಪಾಯಿ ಅಂತೂ ಮಿನಿಮಮ್ ಆಗುತ್ತೆ ಸೆಕೆಂಡ್ ಹ್ಯಾಂಡ್ ಆದ್ರೂ ಕೂಡ. ಓಕೆನಾ? ಇಲ್ಲ ಹೊಸದ 20-25,000ದಲ್ಲಿ ಸಿಗುತ್ತೆ ಲೋವರ್ ಕಾನ್ಫಿಗರೇಷನ್ ನೋಡೋಣ. ಕಾನ್ಫಿಗರೇಷನ್ ಜಾಸ್ತಿ ಬೇಕು, ಜಾವಾ ಪೈಥಾನ್ ಎಲ್ಲ ಬೇಕು ಅಂತಂದ್ರೆ ಚೆನ್ನಾಗಿರೋದು ಒಳ್ಳೇದು ಸೆಕೆಂಡ್ ಹ್ಯಾಂಡ್ ಲ್ಯಾಪ್ಟಾಪ್ ಹುಡುಕಿ, ಯೂಸ್ ಲ್ಯಾಪ್ಟಾಪ್ಸ್ ಹುಡುಕಿ ಕೊಡ್ತೀವಿ. ಯಾಕಂದ್ರೆ ಸಾಕಷ್ಟು ಜನ ಇವತ್ತು ಹೊಸದ್ರು ಬೇಡ ಯೂಸ್ ಮಾಡ್ಬೋದು ಅಂತ ಎಲ್ಲ ಇರೋರು ಇರ್ತಾರೆ. ಆ ತರ ಒಂದು ಲ್ಯಾಪ್ಟಾಪ್ ನ ಕೊಡ್ತೀವಿ. ಒಂದು 20,000 ರೂಪಾಯಿ ಹೋಯ್ತು ಅಂತಂದ್ರು ಇನ್ನ 20,000 ರೂಪಾಯಿ ಮಾತ್ರ ವಿಶ್ವಗ್ರ ಕಡೆಗೆ ಇರುತ್ತೆ. 20,000 ರೂಪಾಯಿ ನಾವು ತಗೊಂಡು 16,000 ಗಂಟೆಗಳ ಕಾಲ ನಾವು ಪಾಠ ಹೇಳ್ಕೊಡ್ತಾ ಇದೀವಿ ಅಂದ್ರೆ 1 ಗಂಟೆಗೆ ₹1.25 ₹1 ಲೆಕ್ಕದಲ್ಲಿ ಬರುತ್ತೆ. ಅಂದ್ರೆ ನಿಮ್ಮ ಮಗುಗೆ 1 ಗಂಟೆ ಅವರ ಭವಿಷ್ಯದಲ್ಲಿ ಒಂದು ಒಳ್ಳೆ ಎಂಟರ್ಪ್ರಿನರ್ ಆಗ್ಬೇಕು, ಇಲ್ಲ ಒಂದು ಪರ್ಟಿಕ್ಯುಲರ್ ಬಿಸ್ನೆಸ್ ಎಲ್ಲಾ ಮಾಡೆಲ್ಸ್ ಅರ್ಥ ಮಾಡ್ಕೊಬೇಕು, ಎಲ್ಲಾ ವಿಚಾರಗಳನ್ನು ಕಲಿಸಬೇಕು ಅಂತಂದ್ರೆ ಇದಕ್ಕಿಂತ ಕಮ್ಮಿ ರೇಟ್ ಅಲ್ಲಿ ಈ ಭೂಮಿ ಮೇಲೆ ಯಾರು ಈ ತರ ಕೋರ್ಸ್ಗಳು ಕೊಡಕ್ ಸಾಧ್ಯ ಇಲ್ಲ, ಸಿಸ್ಟಮ್ಯಾಟಿಕ್ ಆಗಿ ಅಸೆಸ್ಮೆಂಟ್ ಮಾಡಕ್ಕೂ ಸಾಧ್ಯ ಇಲ್ಲ. ಸೊ ದಿಸ್ ವಾಟ್ ಐ ಕ್ಯಾನ್ ಸೇ. ಅಂದ್ರೆ ವರ್ಷಕ್ಕೆ ಸರಾಸರಿ 5,000 ರೂಪಾಯಿ ಪ್ಲಸ್ GST ನ ಮಾತ್ರ ನಾವು ಚಾರ್ಜ್ ಮಾಡ್ತಾ ಇರೋದು. ಬಟ್ ಪೇಮೆಂಟ್ ಅಲ್ಲಿ ನೋ ಕಾಂಪ್ರಮೈಸ್, ಇಟ್ ಹ್ಯಾಸ್ ಟು ಬಿ ಒನ್ ಟೈಮ್ ಪೇಮೆಂಟ್. ಓಕೆ, ನಾವು ಈಗ ಈ ಮಕ್ಕಳು ಏನೆಲ್ಲ ಆಗುತ್ತೆ, ಇದರಿಂದ ಏನ್ ಬೆನಿಫಿಟ್, ಬರೀ ಕೋರ್ಸ್ ತಗೊಂಡು ಏನ್ ಮಾಡ್ತಾರೆ ಅನ್ನೋ ಒಂದು ಸಂದೇಹಕ್ಕೆ ಡೌಟ್ ನ ಕ್ಲಿಯರ್ ಮಾಡಕ್ಕೆ ಬರ್ತಾ ಇದ್ದೀನಿ. ಈಗ ಈ ಮಕ್ಕಳದು ಪ್ರೋಗ್ರಾಮ್ ಹೇಗಿರುತ್ತೆ, ಫಸ್ಟ್ 3 ರಿಂದ 4 ತಿಂಗಳು ಬರೀ ಥಿಯರಿ ಇರುತ್ತೆ, ಅಸೆಸ್ಮೆಂಟ್ಸ್ ಇರುತ್ತೆ 3 ರಿಂದ 4 ತಿಂಗಳು. ಆಮೇಲೆ ಸ್ವಲ್ಪ ಪ್ರಾಕ್ಟಿಕಲ್ ಸ್ಟಾರ್ಟ್ ಮಾಡ್ತೀವಿ. ವೆಬ್ಸೈಟ್ ಬಿಲ್ಡ್ ಮಾಡೋದು ಹೆಂಗೆ ಅಂತ ಹೇಳ್ತೀವಿ, ಯಾವ್ದೋ ಒಂದು ಆಡ್ ಪೋಸ್ಟಿಂಗ್ ಮಾಡೋದು ಹೆಂಗೆ ಅಂತ ಹೇಳ್ತೀವಿ, ಸರ್ವೆ ಮಾಡೋದು ಹೆಂಗೆ ಅಂತ ಹೇಳ್ತೀವಿ. ಆ 7 ಜನ ಮಕ್ಕಳು ತಂಡ ಏನ್ ಮಾಡ್ತಾರೆ, ಸ್ಕೌಟ್ಸ್ ಅಂಡ್ ಗೈಡ್ಸ್ ಯಾವ ತರ ಮಾಡ್ತಾರೆ, ಓಕೆ, NSS ಅಥವಾ NCC ಅವ್ರು ಯಾವ ರೀತಿ ಮಾಡ್ತಾರೆ, ಆ ರೀತಿ ವಿಚಾರಗಳಲ್ಲಿ ಆ ಹಳ್ಳಿಯಲ್ಲಿ ಸರ್ವೆ ಮಾಡೋದಿರ್ಬೋದು, ಅವ್ರ ಪ್ರಾಡಕ್ಟ್ ಬಗ್ಗೆ ರಿಸರ್ಚ್ ಮಾಡೋದಿರ್ಬೋದು. ಲೆಟ್ಸ್ ಎನ್ ಎಕ್ಸಾಂಪಲ್, ನಮ್ಮ ಹಳ್ಳಿಲಿ ಟೂತ್ ಪೇಸ್ಟ್ ಯಾರ್ಯಾರ ಕಂಪ್ನಿ ಯಾರು ಎಷ್ಟೆಷ್ಟು ಯೂಸ್ ಮಾಡ್ತಾ ಇದಾರೆ, ಟೂತ್ ಬ್ರಷ್ ಯಾವ್ದು ಯೂಸ್ ಮಾಡ್ತಿದ್ದಾರೆ, ಸೋಪ್ ಯಾವ್ದು ಯೂಸ್ ಮಾಡ್ತಾ ಇದಾರೆ, ಟಿವಿ ಯಾವ್ದು ಯೂಸ್ ಮಾಡ್ತಿದ್ದಾರೆ, ಸಾಫ್ಟ್ವೇರ್ ಯಾವ್ದು ಯೂಸ್ ಮಾಡ್ತಾ ಇದಾರೆ, ಯಾರು ಜಾಸ್ತಿ ಫೇಸ್ಬುಕ್ ನೋಡ್ತಿದ್ದಾರೆ, ಯಾರು ಜಾಸ್ತಿ ಇನ್ಸ್ಟಾಗ್ರಾಮ್ ನೋಡ್ತಿದ್ದಾರೆ, ಯಾರು ಜಾಸ್ತಿ ಕಲೀಲಿಕ್ಕೆ ಯೂಸ್ ಮಾಡ್ತಿದ್ದಾರೆ, ಎಜುಕೇಶನ್ ಸಿಸ್ಟಮ್ ಹೆಂಗಿದೆ, ವೈದ್ಯಕೀಯ ವ್ಯವಸ್ಥೆ ಹೆಂಗಿದೆ, ಈ ತರ ಸಾಕಷ್ಟು ವಿಚಾರಗಳ ಅಸೈನ್ಮೆಂಟ್ ನ ಮಕ್ಕಳಿಗೆ ಕೊಡ್ತೀವಿ. ಅವರು ಈಸಿಯಾಗಿ ಕೂತ್ಕೊಂಡು ಅರ್ಧ ಗಂಟೆ 1 ಅವರ್ ಆಟ ಆಡ್ಕೊಂಡು, ಸುಮ್ನೆ ಸಾಯಂಕಾಲ ಟೈಮಲ್ಲಿ ಆಟ ಆಡ್ಕೊಂಡು ಮಾಡುವಂತ ಕೆಲಸಗಳನ್ನ ಅಸೈನ್ಮೆಂಟ್ಸ್ ನ ಮಕ್ಕಳಿಗೆ ಕೊಟ್ಟಿರ್ತೀವಿ. ಆ ಊರಲ್ಲಿ ಆ ಗ್ರಾಮ ಪಂಚಾಯತಿ ಮೆಂಬರ್ ಇರ್ಬೋದು, ಅಧ್ಯಕ್ಷ ಇರ್ಬೋದು, ಇಲ್ಲ ನಮ್ದೇ ಆದಂತ 35 ಜನ ವರ್ಕ್ ಫ್ರಮ್ ಹೋಮ್ ಎಂಪ್ಲಾಯೀಸ್ ಕೂಡ ಇರ್ತಾರೆ. ಅವರು ಸಪೋರ್ಟ್ ಮಾಡ್ತಾರೆ ಆ ಮಕ್ಕಳಿಗೆ. ಅವ್ರಿಗೆ ಏನು ತೊಂದರೆ ಆಗ್ದಿಲ್ದಂಗೆ ಸೆಕ್ಯೂರಿಟಿ ಕೊಟ್ಕೊಂಡು ಮಾಡ್ಕೊಂಡು ಹೋಗ್ತಾರೆ. ಆ ಮಕ್ಕಳಿಗೆ ರಿಯಲ್ ಎಂಟರ್ಪ್ರಿನರ್ಶಿಪ್ ನ ಹೇಳ್ಕೊಡ್ತಾರೆ. ಇಲ್ಲಾಂದ್ರೆ ಯಾವ್ದಾದ್ರು ದೊಡ್ಡ ಕಾಲೇಜ್ಗಳು, ಮೇ ಬಿ ಇಂಜಿನಿಯರಿಂಗ್ ಕಾಲೇಜ್ ಸ್ಟೂಡೆಂಟ್ಸ್ ಇರ್ಬೋದು, MBA ಕಾಲೇಜ್ ಸ್ಟೂಡೆಂಟ್ಸ್ ಇರ್ಬೋದು, ಅವರು ಇಂಟರ್ನ್ಶಿಪ್ಗೆ ಅಂತ ಬರ್ತಾರೆ. ಓಕೆ, ಎಕ್ಸಾಂಪಲ್ ತಗೊಳ್ಳಿ, ಜೈನ್ ಕಾಲೇಜ್ ಅಂತ ತಗೊಬಹುದು, ಇಲ್ಲ ಯಾವ್ದೋ ದೊಡ್ಡ ಯೂನಿವರ್ಸಿಟಿಯಿಂದ MBA ಹುಡುಗರು ಇರ್ತಾರೆ. ಅವ್ರು ಈ ಮಕ್ಕಳಿಗೆ ಸಹಾಯ ಮಾಡೋ ತರ ಒಂದು ಲಿಂಕ್ ನ ರೆಡಿ ಮಾಡ್ಕೊಡ್ತೀವಿ. ಸೊ ದಟ್ ಇಸ್ ದ ಕಮಿಟ್ಮೆಂಟ್ ಬೈ ವಿಶ್ವಗ್ರ. ಸೊ ಹಾಗೇನೆ ಆ ಒಂದು ಹಳ್ಳಿಲಿ ಯಾವ್ದು ನಮ್ದು ARVR ಲ್ಯಾಬ್ ಆಲ್ರೆಡಿ ಇರುತ್ತೆ, ಅದೇ ಜಾಗದಲ್ಲಿ ನಮ್ದು ಇದಾದ್ರೆ ನಮ್ದೊಂದು ಎಂಪ್ಲಾಯ್ ಕೂಡ ಅಲ್ಲಿ ಇರ್ತಾರೆ. ಸೊ ಯಾವುದೇ ರೀತಿಯಲ್ಲೂ ಮಕ್ಕಳಿಗೆ ಯಾವುದೇ ತೊಂದರೆ ಆಗದಿರಂಗೆ ಅಲ್ಲಿ ಕಂಪ್ಲೀಟ್ ಸೆಕ್ಯೂರಿಟಿ ಅದೇ ಹಳ್ಳಿಲಿ ಅದೇ ಜಾಗದಲ್ಲಿ 3 ರಿಂದ 4 ಕಿಲೋಮೀಟರ್ ರೇಡಿಯಸ್ ಒಳಗಡೆ ನಡೆಯುವಂತ ಕೆಲಸಗಳು ನಡೀತವೆ. ಇದಕ್ಕೆ ಅಪ್ಪ ಅಮ್ಮ ಒಂಚೂರು ಸಹಾಯ ಮಾಡಬೇಕಾಗುತ್ತೆ, ನಿಮ್ಮ ಮಕ್ಕಳಿಗೋಸ್ಕರ, ನಿಮ್ಮ ಮಕ್ಕಳ ಭವಿಷ್ಯಕ್ಕೋಸ್ಕರ. ನಾವು ಲೆಟ್ಸ್ ಕಮ್ ಟು ದ ಪಾಯಿಂಟ್. ಏನ್ ಹೇಳಿದೆ, 3 ರಿಂದ 4 ತಿಂಗಳು ಅವ್ರ ಅಸೆಸ್ಮೆಂಟ್ ಥಿಯರಿ ನಡೆಯುತ್ತೆ. ನೆಕ್ಸ್ಟ್ 3 ರಿಂದ 4 ತಿಂಗಳು ಸರ್ವೆ ಅದು ಇದು ನಡೆಯುತ್ತೆ. ಆಮೇಲೆ 3 ರಿಂದ 4 ತಿಂಗಳು ಪ್ರಾಕ್ಟಿಕಲ್ ವರ್ಕ್ ಸ್ಟಾರ್ಟ್ ಆಗುತ್ತೆ. ಪ್ರಾಕ್ಟಿಕಲ್ ವರ್ಕ್ ಅಂದ್ರೆ ಒಂದು 10 ಜನ ನಂಬರ್ ಕಾಲ್ ಮಾಡಿ ಈ ತರ ಇದೆ, ಈ ತರ ಇದೆ, ಇದ್ರ ಬದಲು ಇದ್ ಕೊಟ್ರೆ ಹೆಂಗಿದೆ, ಜಸ್ಟ್ ಇಂಟರಾಕ್ಷನ್, ಇಂಟರ್ಪರ್ಸನಲ್ ಸ್ಕಿಲ್ಸ್ ಡೆವಲಪ್ ಮಾಡೋದು. ಜಾಸ್ತಿ ಜನ ಹೇಳ್ತಾರೆ ಮಕ್ಕಳು ಸುಮ್ನೆ ಟೈಮ್ ವೇಸ್ಟ್ ಮಾಡ್ತಾರೆ, ಅದ್ ಮಾಡ್ತಾರೆ ಅಂತ. ಅವ್ರು ಕರೆಕ್ಟ್ ಆಗಿ ಅಸೈನ್ಮೆಂಟ್ ಕೊಟ್ರೆ ಕೆಲ್ಸಕ್ಕೆ ಬರೋದು ವಿಚಾರಗಳೆಲ್ಲ ಮಾತಾಡಲ್ಲ. ಕರೆಕ್ಟ್ ಆಗಿ ಅಸೈನ್ಮೆಂಟ್ ಕೊಟ್ಟು ಅವ್ರಿಗೆ ಇಂಟ್ರೆಸ್ಟ್ ಬರುವಂತ ಕೆಲಸ ಕೊಟ್ಟಾಗ ಅವ್ರ ಆ ಕೆಲಸಗಳು ಮಾಡ್ತಾರೆ ಅನ್ನೋ ಒಂದು ಉದ್ದೇಶದಿಂದ ಇದನ್ನ ಮಾಡ್ತಾ ಇದೀವಿ. ಈ ಪ್ರಾಜೆಕ್ಟ್ ದುರುಪಯೋಗ ಆಗೋ ಸಾಧ್ಯತೆ ಇದೆಯಾ? ಆಗ ಸಾಧ್ಯತೆ ಇದೆ. ಎಲ್ಲೋ ಯಾರೋ ತರಲೆ ಫ್ಯಾಮಿಲಿ ಇರ್ಬೋದು, ಯಾವ್ದೋ ಒಂದು ಹುಡುಗ ಇರ್ಬೋದು, ಯಾವ್ದೋ ಒಂದು ಹುಡುಗಿ ಇರ್ಬೋದು, ನನ್ನ AT ಮಕ್ಕಳನ್ನ ಡಿಸ್ಟರ್ಬ್ ಮಾಡಕ್ಕೆ ಸಾಧ್ಯತೆಗಳಿದಾವೆ. ಅದ್ರದ್ದು ಕಂಪ್ಲೀಟ್ ಆಗಿ ಅವ್ರು ಏನು ಆತರ ಡಿಸ್ಟರ್ಬ್ ಆಗ್ಬಾರ್ದು, ಈ ಪ್ರಾಜೆಕ್ಟ್ ಹಾಳಾಗ್ಬಾರ್ದು ಅಂತಂದ್ರೆ ಆ ತಂದೆ ತಾಯಿಗಳಾಗ್ಲಿ, ಆ ಗ್ರಾಮಸ್ಥರಾಗ್ಲಿ, ವಿಶ್ವಗ್ರದು ಏನು ನಮ್ಮ ಇದಿರ್ಬೋದು, ಅದಷ್ಟೇ ಯಾಕೆ ನಮ್ ಲಯನ್ಸ್ ಕ್ಲಬ್ ಇದಾವೆ ಎಲ್ಲಾ ಕಡೆ. ಲಯನ್ಸ್ ಕ್ಲಬ್ ಅವರು ಯಾರಾದ್ರೂ ಒಬ್ರು ಮಾನಿಟರ್ ಮಾಡ್ತೀವಿ, ಮಾಡ್ಬಿಟ್ಟು ಅದನ್ನ ಕಟ್ಟುನಿಟ್ಟಾದ ಒಂದು ಭದ್ರಕೋಟೆ ಹತ್ರ ಆ ಎಂಪೈರ್ ನ ಬಿಲ್ಡ್ ಮಾಡಕ್ಕೆ ನಾವು ಎಲ್ಲರೂ ಶ್ರಮ ಹಾಕೋಣ ಅಂತ ಒಂದು ರಿಕ್ವೆಸ್ಟ್. ಥ್ಯಾಂಕ್ ಯು ವೆರಿ ಮಚ್. ಓಕೆ, ಯಾವುದೇ ವಿಚಾರ ಆದ್ರೂ ಅಷ್ಟೇನೆ, ಒಂದು ಲೇವಾದೇವಿ ಇರುತ್ತೆ, ದುಡ್ಡು ಕೊಡೋದು ತಗೊಳೋದು, ಅದ್ರ ಜೊತೆಗೆ ಜವಾಬ್ದಾರಿನೂ ಇರುತ್ತೆ. ನನ್ನ ಜವಾಬ್ದಾರಿ, ವಿಶ್ವಗ್ರ ಜವಾಬ್ದಾರಿ ಎಷ್ಟಿರುತ್ತೋ ಅಷ್ಟೇ ಜವಾಬ್ದಾರಿ ವಿದ್ಯಾರ್ಥಿಗೂ ಇರಬೇಕು, ಅದೇ ರೀತಿ ಅವ್ರ ತಂದೆ ತಾಯಿಗಳಿಗೂ ಇರಬೇಕು, ಆ ಸುತ್ತ ಇರೋ ಸಮಾಜಕ್ಕೂ ಇರಬೇಕು. ಇದು ನಮ್ಮೆಲ್ಲರ ಕರ್ತವ್ಯ. It is not a request, it is a responsibility of everybody. Okay, let's go to the point. ಈ ರೀತಿ ಹೋಗ್ತಾ ಏನ್ ಮಾಡ್ತೀವಿ, ಹತ್ರ ಒಂದು 2 ವರ್ಷದಲ್ಲಿ ಆ ಮಕ್ಕಳು ದೇ ವಿಲ್ ಬಿ ಪ್ರಿಪೇರ್ಡ್ ಟು ರನ್ ಎ ಬಿಸ್ನೆಸ್. 3ನೇ ವರ್ಷ 4ನೇ ವರ್ಷ ಕಂಪ್ಲೀಟ್ ಆಗಿ ಏನ್ ಮಾಡ್ತೀವಿ, ಈ ಮಕ್ಕಳು 7 ಜನದ ಜೊತೆಗೆ ಇನ್ನೊಬ್ರು ರೆಸ್ಪಾನ್ಸಿಬಲ್ ಬಿಸ್ನೆಸ್ ಮ್ಯಾನ್ ನ ಹುಡುಕ್ತಿವಿ.
ಆ ಮಕ್ಕಳು ಯಾವ ಬಿಸ್ನೆಸ್ ನ ಸೆಲೆಕ್ಟ್ ಮಾಡಿರ್ತಾರೋ ಅದೇ ಬಿಸ್ನೆಸ್ ಅಲ್ಲಿ ನನಗೂ ಈ ಬಿಸ್ನೆಸ್ ಬೇಕು, ನನಗೆ ಯಾರು ಸರಿಯಾಗಿರೋ ರೈಟ್ ಪಾರ್ಟ್ನರ್ ಸಿಕ್ತಿಲ್ಲ, ನನ್ನ ಹತ್ರ ದುಡ್ಡು ಇದೆ, ಇದೇ ಐಡಿಯಾ ನನ್ಗಿದೆ ಅನ್ನಂತ ಒಂದು ಬಿಸ್ನೆಸ್ ಪಾರ್ಟ್ನರ್ನ ಇವ್ರ ಜೊತೆ ಆಡ್ ಮಾಡ್ತೀವಿ. ಯಾವ ರೀತಿ ಇರುತ್ತೆ ಅಂದ್ರೆ ಪ್ರಾಫಿಟ್ ಶೇರಿಂಗ್ ಬೇಸಿಸ್, ಈ 7 ಜನ ಮಕ್ಕಳಿಗೆ ಆ ಕಂಪನಿಲಿ ಒಂದು ಕಂಪನಿನೇ ಹಾಕ್ತಿವಿ. ಯಾವತ್ತು ಆ ಮಕ್ಕಳಿಗೆ 18 ವಯಸ್ಸು ತುಂಬಿದ ತಕ್ಷಣನೇ ಆಡಿಟರ್ ಹೇಳ್ತಾರೆ, ಇನ್ನು ಮೇಲೆ ಈ ಮಕ್ಕಳು ಒಂದು ಪ್ರೈವೇಟ್ ಲಿಮಿಟೆಡ್ ಕಂಪನಿ ಆಗ್ಲಿ, ಒಂದು NGO ಆಗ್ಲಿ, ಒಂದು ಕಂಪನಿ ಓನರ್ ಆಗೋದಿಕ್ಕೆ ಭಾರತೀಯ ಸಂವಿಧಾನದಲ್ಲಿ ಅವಕಾಶ ಇದೆ, ಆ ಮಕ್ಕಳು ಆಗ್ಬಹುದು ಅಂತ ಹೇಳಿದ ದಿವಸ, ಆ ಹೇಳಿದ ಡೇಟಿಗೆ 18 ವರ್ಷ ಮಕ್ಕಳು ಕಂಪ್ಲೀಟ್ ಆಗಿದ ತಕ್ಷಣ ಒಂದು ಪ್ರೈವೇಟ್ ಲಿಮಿಟೆಡ್ ಕಂಪನಿಯನ್ನ ಸ್ಥಾಪನೆ ಮಾಡಿ ಕೊಡ್ತೀವಿ. ಏನು, ಒಂದು ಪ್ರೈವೇಟ್ ಲಿಮಿಟೆಡ್ ಕಂಪನಿನ ಸ್ಥಾಪನೆ ಮಾಡ್ಕೊಡ್ತೀವಿ. ಒಂದು ಪ್ರೈವೇಟ್ ಲಿಮಿಟೆಡ್ ಕಂಪನಿನ ಸ್ಥಾಪನೆ ಮಾಡ್ಲಿಕ್ಕೆ, ಆ ರಿಜಿಸ್ಟ್ರೇಷನ್ ಮಾಡ್ಲಿಕ್ಕೆ ಅವ್ರದ್ದು ಡೈರೆಕ್ಟರ್ಶಿಪ್, ಡಿನ್ ನಂಬರ್, ಸಾಕಷ್ಟು ವಿಚಾರಗಳಿರುತ್ತೆ. ಅದು ಏನು ಖರ್ಚು ಬರುತ್ತೆ, 50,000 ಇಂದ 1 ಲಕ್ಷ ಬರ್ಬೋದು, ಇಲ್ಲ 10 ಲಕ್ಷ ಬರ್ಬೋದು. ಆಗಿನ ಡೇಟ್ ಅಲ್ಲಿ ಆ ಮಾಡ್ತಾರಂತ ಬಿಸ್ನೆಸ್ ವಾಲ್ಯೂಮ್ ಮೇಲೆ ಡಿಪೆಂಡ್ ಆಗುತ್ತೆ. ಅದನ್ನ ಕಂಪ್ಲೀಟ್ ವಿಶ್ವಗ್ರ ಎಜು ಸೊಲ್ಯೂಷನ್ಸ್ ಅಥವಾ ಈ ಒಂದು ಎಕ್ಸ್ಟ್ರಾ ಪಾರ್ಟ್ನರ್ ತಗೊಂತಾರೆ. ಇದಾದ್ಮೇಲೆ ಏನ್ ಮಾಡ್ತೀವಿ, ಪ್ರಾಫಿಟ್ ಶೇರಿಂಗ್ ಬೇಸಿಸ್ ಏನೇನೆಲ್ಲ ಕೆಲಸ ಮಾಡ್ತಾರೆ. ಈಗ ಒಂದು ಕಂಪನಿ ಅಂದ್ರೆ ಡೈರೆಕ್ಟರ್ಸ್ಗೆ 2 ರೋಲ್ ಇರುತ್ತೆ. ಒಂದು ಅವ್ರು ಮಾಡೋ ಕೆಲಸಕ್ಕೆ ಸಂಬಳ, ಅದೇ ರೀತಿ ಎಂಡ್ ಆಫ್ ದಿ ಇಯರ್ ಬಂದಾಗ ಅವ್ರು ಎಷ್ಟು ಶೇರ್ ಹೋಲ್ಡರ್ ಆಗಿರ್ತಾರೋ ಅಷ್ಟಕ್ಕೆ ಪರ್ಸೆಂಟೇಜ್ ಅನ್ನ ಕೊಡ್ತೀವಿ. ಈ ಮಕ್ಕಳಿಗೆ ಏನೇನ್ ರೋಲ್ ಕೊಟ್ಟಿರ್ತೀವಿ, ಕೆಲವರು ಕಸ್ಟಮರ್ ಕೇರ್ ರೋಲ್ ತಗೊಂಡಿರ್ಬೋದು, ಆ 7ರಲ್ಲಿ ಯಾವ್ದೋ ಒಂದು ರೋಲ್ ತಗೋಬಹುದು. ಆ ಮಕ್ಕಳು ಅದನ್ನ ನಡೆಸೋಂತ ಜವಾಬ್ದಾರಿ ಅವ್ರು ತಗೊಬಹುದು. ನಾನು ಮ್ಯಾನೇಜ್ಮೆಂಟ್ ಫೌಂಡರ್ ಆಗಿ ಕೂತ್ಕೊಂತೀನಿ, ಆ ಕೇಪಬಿಲಿಟಿ ಇದೆ, ಮ್ಯಾನೇಜ್ಮೆಂಟ್ ಫೌಂಡರ್ ಆಗಿ ಕೂರಿಸ್ತೀವಿ, CEO ಕೂತ್ಕೊಂತೀನಿ ಅಂತೇಳಿ. ಇನ್ನೊಬ್ರು ನಾನು ಅಡ್ಮಿನಿಸ್ಟ್ರೇಷನ್ ಫುಲ್ ನೋಡ್ಕೊಂತೀನಿ, ಇನ್ನೊಬ್ರು ನಾನು ಫೈನಾನ್ಸ್ ಫುಲ್ ನೋಡ್ಕೊಂತೀನಿ. ನೀವು ಅಬ್ಸರ್ವ್ ಮಾಡಿ, ಇಲ್ಲಿ ಮಗು ಇಂಜಿನಿಯರಿಂಗ್ ಓದ್ಲಿ, ಡಾಕ್ಟರ್ ಓದ್ಲಿ, ಅಥವಾ ಅಕೌಂಟ್ಸ್ ಓದ್ಲಿ, ಏನು ಓದಿದ್ರೆ ಕಸ ಗುಡಿಸೋನಾಗ್ಲಿ, ಏನಾದ್ರೂ ಆಗ್ಲಿ, ಏನೋ ಒಂದು ಡಿಪಾರ್ಟ್ಮೆಂಟ್ಗೆ ಹೆಡ್ ಆಗಂತ ಸಾಧ್ಯತೆ ಇರುತ್ತೆ ಆ ಕಂಪನಿಯಲ್ಲಿ. ಆಗೇನ್ ಮಾಡ್ತೀವಿ, ಈ ಮಕ್ಕಳಿಗೆ 10% ಒಂದೊಂದು ಮಕ್ಕಳಿಗೆ ಎಷ್ಟು 10% ಶೇರ್ಸ್ ನ ಆ ಮಕ್ಕಳಿಗೆ ನಾವು ಕೊಟ್ಟಿರ್ತೀವಿ. ಏನ್ ಮಾಡ್ತೀವಿ, ಒಂದೊಂದು ಮಗುಗೆ ಆ ಕಂಪನಿಲಿ 10% ಪಾಲುದಾರಿಕೆಯನ್ನ ಕೊಟ್ಟಿರ್ತೀವಿ. 10% ಪಾಲುದಾರಿಕೆ ಅಂದ್ರೇನು, ನಷ್ಟ ಬಂದ್ರೆ 10% ಅವರೇ ಕಟ್ಟಬೇಕು, ಲಾಭ ಬಂದ್ರೆ 10% ಅವರಿಗೆ ಎಂಡ್ ಆಫ್ ದ ಇಯರ್ ಸಿಗುತ್ತೆ. ಇದೆಲ್ಲರಿಗೂ ಗೊತ್ತಿರೋ ವಿಚಾರ. ನಾನೆಲ್ಲೋ ಒಂದು ಕಂಪ್ನಿಲಿ ಇನ್ವೆಸ್ಟ್ ಮಾಡಿದೀನಿ, 10-15% ಶೇರ್ ತಗೊಂಡಿದ್ದೀನಿ, ಒಂದ್ 30 ಲಕ್ಷ 40 ಲಕ್ಷ ಹಾಕಿದೀನಿ, ಹಾಕಿದ ತಕ್ಷಣ ಲಾಸ್ ಆಗಿದ ತಕ್ಷಣ ಅಯ್ಯೋ ಕಂಪ್ನಿ ಮೇನ್ ಫೌಂಡರ್ ಇಂದಾನೇ ಹಾಳಾಯ್ತು ಅನ್ನೋ ಕಾಲ ಅವರಿಗೆ ಸ್ವಲ್ಪ ತಲೆಯಲ್ಲಿರ್ಲಿ. ನಾನು ಲಾಭ ನಷ್ಟಕ್ಕೆ ಅಂತ ಹಾಕಿದ್ರೆ ಅದು ಲಾಭ ನಷ್ಟ ಎರಡಕ್ಕೂ ಪಾಲುದಾರಿಕೆ ಇರೋದಂತ ವಿಚಾರಗಳನ್ನ ಮಕ್ಳಿಗೆ ಹಾಕಿರ್ತೀವಿ. ಅವರು ಅದನ್ನ ನಡೆಸ್ಕೊಂಡು ಹೋಗ್ತಾರೆ. ಇನ್ನ ಮಿಕ್ಕಿದ 30% ಯಾವ ಒಂದು ವ್ಯಕ್ತಿ ನಾನು ಈ ಕಂಪ್ಲೀಟ್ ಈ ಮಕ್ಕಳನ್ನ ಯಂಗ್ಸ್ಟರ್ಸ್ ಲೀಡ್ ಮಾಡ್ಕೊಂಡು ಹೋಗ್ತೀನಿ, ಅವ್ರಿಗೆ ಮೋಸ ಮಾಡಲ್ಲ, ಅವ್ರಿಗೆ ಇರ್ತೀನಿ ಅಂತ ಲೀಗಲ್ ಕಾಂಟ್ರಾಕ್ಟ್ ಬರೆದು ಆ ಮಕ್ಕಳ ಜೊತೆ ಒಂದು ಅಗ್ರಿಮೆಂಟ್ ಇರೋ ವ್ಯಕ್ತಿಗೆ 30% ಪಾಲುದಾರಿಕೆ ಅವರಿಗೆ ಕೊಟ್ಟಿರ್ತೀವಿ. ಸೊ ದಿಸ್ ಇಸ್ ವಾಟ್ ಹ್ಯಾಪನ್ಸ್. ಅದ್ರ ಜೊತೆಗೆ ಇದೆಲ್ಲ ನಡೆದಾಗ ಅವತ್ತಿನ ಡೇಟಿಗೆ ಈ ವ್ಯಕ್ತಿ ಹತ್ರನೂ ದುಡ್ಡು ಇಲ್ದೇ ಇರ್ಬೋದು, ಈ ಮಕ್ಕಳ ಹತ್ರನೂ ದುಡ್ಡು ಇಲ್ದೇ ಇರ್ಬೋದು. ವಿಶ್ವಗ್ರ ಎಜು ಸೊಲ್ಯೂಷನ್ಸ್ ಕಡೆಯಿಂದ 7 ಲಕ್ಷ ರೂಪಾಯಿಗಳು, ಎಷ್ಟು 7 ಲಕ್ಷ ರೂಪಾಯಿಗಳು ಅಂದ್ರೆ ಒಂದೊಂದು ವಿದ್ಯಾರ್ಥಿಗಳಿಗೆ. ಯಾಕಂದ್ರೆ ಪಾರ್ಟ್ನರ್ ಹೇಳ್ಬೋದು ನಾನು ದುಡ್ಡು ಹಾಕಿದ್ದೀನಿ 30% ಅಂತ ಹೇಳಿ, ಕರೆಕ್ಟ್ ಅನ್ನೋದು. ಒಂದು ಕಂಪ್ನಿ ಓಪನ್ ಮಾಡಕ್ 10 ಲಕ್ಷ ಆಗಿರ್ಬೋದು ಅವತ್ತಿಗೆ, ಮಕ್ಳು ಹಾಕಿಲ್ಲ, ನಾನ್ ಮಾತ್ರ 3 ಲಕ್ಷ ಹಾಕಿದ್ದೀನಿ, ಆ ಮಕ್ಳು ಏನ್ ಹಾಕಿಲ್ಲ ಅಂತ ಹೇಳ್ಬೋದು. ಅವಾಗ ಆ ಮಕ್ಳಿಗೆ ಇಟ್ಟು ಡೈರೆಕ್ಟರ್ಶಿಪ್ ಕೊಡಲ್ಲ ಅಂತ ಹೇಳ್ಬೋದು. ಆ ಒಂದು ಪ್ರಾಬ್ಲಮ್ ಆಗ್ಬಾರ್ದು ಅಂತ ಪ್ರತಿಯೊಂದು ಮಗುವಿನ ಕಡೆಯಿಂದ, ಪ್ರತಿಯೊಂದು ವಿದ್ಯಾರ್ಥಿ ಕಡೆಯಿಂದ 1 ಲಕ್ಷ ರೂಪಾಯಿ ಅಂತೆ 7 ಲಕ್ಷ ರೂಪಾಯಿನ ಸೀಡ್ ಫಂಡಿಂಗ್ ಅಂತೇಳಿ ವಿಶ್ವಗ್ರ ಎಜು ಸೊಲ್ಯೂಷನ್ಸ್ ಕಡೆಯಿಂದ ಮಾಡ್ತೀವಿ. ವಿತೌಟ್ ಎನಿ ಇಂಟ್ರೆಸ್ಟ್ ಅಂಡ್ ವಿತೌಟ್ ಎನಿ ಎಕ್ಸ್ಪೆಕ್ಟೇಷನ್. ಆ 7 ಲಕ್ಷ ರೂಪಾಯಿ ಇದನ್ನ ಇನ್ಕಮ್ ಹೆಂಗ್ ಬಂದಿರುತ್ತೆ ಅದನ್ನ ಮುಂದಕ್ಕೆ ವಿಚಾರಕ್ಕೆ ಮಾತಾಡ್ತೀನಿ. ಅದನ್ನ ನಾನು ನಿಮ್ಗೆ ಬಂದಾಗ ನನ್ನ ಹತ್ರ ಮುಖಾಮುಖಿ ಕೇಳಿದಾಗ, ಇಲ್ಲಾಂದ್ರೆ ಫ್ಯೂಚರ್ ಅಲ್ಲಿ ಯಾರಾದ್ರೂ ಜಾಸ್ತಿ ಡೌಟ್ಸ್ ಇದ್ದಾಗ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ತೀನಿ. ಅದು ಡಿಪೆಂಡ್ ಆಗುತ್ತೆ ಯಾವ ಬಿಸ್ನೆಸ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾ ಇದೀವಿ ಏನಂತೇಳಿ. 7 ಲಕ್ಷ ರೂಪಾಯಿ ಸೀಡ್ ಫಂಡಿಂಗ್ ಮಾಡಿ ಆ ಮಕ್ಳಿಗೆ ಹೇಳ್ತೀವಿ, ನೋಡಪ್ಪ ನಿಮ್ಗೆ 4 ವರ್ಷ ಫುಲ್ ತಯಾರಿ ಮಾಡಿದೀವಿ, ನಿಮ್ ಸಂಸ್ಥೆಗೆ 7 ಲಕ್ಷ ಬಂಡವಾಳ ಕೊಟ್ಟಿದೀವಿ, ಹಾಗೆ ಇನ್ನೊಂದು 3 ಲಕ್ಷ ಅವ್ರು ಬಂಡವಾಳ ಹಾಕಿದ್ರೆ ಏನೇನ್ ಬೇಕು ಅದೆಲ್ಲ ಮಾಡ್ಕೊಬಹುದು, ಇಲ್ಲಿಂದ ಆಚೆಗೆ ನಿಮ್ ಸಂಸ್ಥೆ ನೀವು ನಡ್ಸ್ಕೊಂಡು ಹೋಗಿ ಅಂತ ಹೇಳ್ತೀವಿ. ಅಲ್ಲಿಂದ ಆಚೆಗೆ ಹೇಗೆ ಒಂದು ಪಕ್ಷಿಯ ಗೂಡಿನಿಂದ ರೆಕ್ಕೆ ಕುಕ್ಕ ಬಂದು ಹಾರಕ್ಕೆ ಅಂತ ಒಂದು ಕೆಪಾಸಿಟಿ ಬಂದಿರುತ್ತೋ, ಅಲ್ಲಿಂದ ಹಾರಿದಾಗ ನಮ್ ನರೇಂದ್ರ ಮೋದಿ ಅವ್ರ ಪ್ರಾಬ್ಲಮ್ ಆಗಿರ್ಬೋದು, ಅಥವಾ ರಾಹುಲ್ ಗಾಂಧಿ ಅವ್ರ ಪ್ರಾಬ್ಲಮ್ ಆಗಿರ್ಬೋದು, ನನ್ನ ಪ್ರಾಬ್ಲಮ್ ಆಗಿರ್ಬೋದು, ನಿಮ್ ಪ್ರಾಬ್ಲಮ್ ಆಗಿರ್ಬೋದು, ಯಾವುದೇ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಸಿಗುತ್ತೆ ಅಂತ ಫುಲ್ ಆಗಿ ಆಶಾ ಮನೋಭಾವನೆಯಿಂದ ಈ ಪ್ರಾಜೆಕ್ಟ್ ನ ಇವತ್ತಿಂದ ಲಾಂಚ್ ಮಾಡ್ತಾ ಇದ್ದೀನಿ. ಟುಡೇಸ್ ಡೇಟ್ ಇಸ್ 29th June 2025. ಕರೆಕ್ಟ್? ಏನ್ ಇವತ್ತು ವಿಶೇಷ? ಇವತ್ತಿನ ವಿಶೇಷ ಏನು ಚೆಕ್ ಮಾಡ್ಕೊಳ್ಳಿ. ಇವತ್ತು ಯಾವ್ದೋ ಒಂದು ವಿಶೇಷ ಇರುತ್ತೆ. 29th June 2025 ನಿಮ್ಮ ಹತ್ರ ಗೂಗಲ್ ಇದ್ರೆ ಅಥವಾ ಮೊಬೈಲ್ ಸ್ಮಾರ್ಟ್ ಫೋನ್ ಇದ್ರೆ 29 June 2025 ಏನ್ ಇದು ವಿಶೇಷ ಅಂತ ನೋಡಿ. ವಾಟ್ ಡೇ ಇಟ್ ಇಸ್ ಅಂತ. ಪ್ರತಿ ದಿವಸ ಒಂದೊಂದು ವಿಶೇಷ ಇರುತ್ತೆ. ಒಂದೊಂದು ದಿವಸಕ್ಕೆ ಏನಿರ್ಬೋದು ವಿಶೇಷ ಚೆಕ್ ಮಾಡಿ ನೋಡೋಣ. ನಾನಂತೂ ಚೆಕ್ ಮಾಡಿಲ್ಲ, ಯಾಕಂದ್ರೆ ಪ್ರತಿ ದಿವಸ ನಂಗೆ ವಿಶೇಷನೇ. ನೋಡೋಣ ನಮ್ಮ ಹುಡುಗರು ಯಾರು ಚೆಕ್ ಮಾಡಿ ಹೇಳ್ತಾರಂತ. ಏನ್ ಸ್ಪೆಷಲ್ ಅಪ್ಪ ಇವತ್ತು? ವರ್ಲ್ಡ್ ಬ್ಲಡ್ ಡೊನೇಷನ್ ಡೇ, ಆ ಡೇ ಈ ಡೇ ಅಂತ 1000 ಇರುತ್ತಲ್ಲ,
ಯಾವ್ದಿರ್ಬೋದು ಕೊಡಿ. ಥ್ಯಾಂಕ್ ಯು ವೆರಿ ಮಚ್. ನೋಡಿ ಗೂಗಲ್ ಎಷ್ಟಿಂದ ಇಂಟರ್ನ್ಯಾಷನಲ್ ಮಡ್ ಡೇ ಅಂತ, ಅಂದ್ರೆ ಪ್ರಪಂಚದ ಮಣ್ಣಿನ ದಿನ ಅಂತ. ಸೂಪರ್ ಆಗಿದೆ. ಶಿವ ಯಾಕೆ ಕೆಲಸ ಮಾಡ್ತಾ ಇದೆಯಾ, ನಮ್ಮ ಮಕ್ಳು ಯಾಕೆ ಕೆಲಸ ಮಾಡ್ಬೇಕು ಅಂತಂದ್ರೆ ಕರ್ನಾಟಕ ಭೂಮಿಯಲ್ಲಿ ಅಥವಾ ಭಾರತ ಭೂಮಿ ಮೇಲೆ ಮಣ್ಣಲ್ಲಿ ಹುಟ್ಟಿದ್ದಕ್ಕೆ ಆ ಮಣ್ಣಿನ ಋಣ ತೀರ್ಸ್ಕೊಳೋದಕ್ಕೋಸ್ಕರ ಒಂದು ಒಳ್ಳೆ ಐಡಿಯಾನ, ಒಂದು ಒಳ್ಳೆ ಪ್ರಾಜೆಕ್ಟ್ ನ ಪ್ರಪಂಚಕ್ಕೆ ಕೊಡ್ತಾ ಇದ್ವಿ. ಇದನ್ನ ಮಾಡಿ ಏನಾದ್ರೂ ಸ್ಕ್ಯಾಮ್ ಮಾಡ್ತೀಯಾ ಅನ್ನೋರಿಗೆ ನಾನು ಮಾಡಕ್ ಆಗಲ್ಲ, ನನ್ನ ಮೇಲೆ ನಂಬಿಕೆ ಇಲ್ಲ ಅಂದ್ರೆ ಬನ್ನಿ ನೀವೇ ಮಾಡಿ ಅದನ್ನ ಕಂಟಿನ್ಯೂ ಮಾಡಿಸಿ. ಕೂತ್ಕೊಂಡು ಯೂಟ್ಯೂಬ್ ಅಲ್ಲಿ ಕಮೆಂಟ್ ಮಾಡೋದು ತುಂಬಾ ಈಸಿ. ಹಳೆ ನ್ಯೂಸ್ ಪೇಪರ್ ನೋಡ್ಬಿಟ್ಟು ಸ್ಕ್ಯಾಮ್ ಆಗುತ್ತೆ ಅನ್ನೋದು ಈಸಿ, ಹಳೆ ಕಥೆಗಳು ಹೇಳೋದು ಈಸಿ, ಮುಂದೆ ಏನೋ ಅನಾಹುತ ಆಗ್ಬೋದು ಅನ್ನೋದು ಹೇಳೋದು ಈಸಿ. ಬಂದು ಮಾಡಿದವ್ರಿಗೆ ಇಲ್ಲಿ ಯಾವತ್ತೂ ವಿಶ್ವಗ್ರ ಸಂಸ್ಥೆಯಲ್ಲಿ ಸಿಇಒ ಫೌಂಡರ್ ಆಗಿ ವೆಲ್ಕಮ್ ಮಾಡ್ತಾ ಇದೀನಿ. ಬಂದು ನಿಮ್ಮ ನೇತೃತ್ವದಲ್ಲಿ ನಡೆಸಿದ್ರೆ ಅದಕ್ಕಿಂತ ಖುಷಿ ಪಡುವಂತ ವಿಚಾರ ಬೇರೆ ಯಾವ್ದು ಇರಲ್ಲ. ಈಗ ಈ ಪ್ರಾಜೆಕ್ಟ್ ಆಲ್ರೆಡಿ ಮಾಡಿದೀರಾ, ಸಕ್ಸಸ್ಫುಲ್ ಆಗಿದ್ಯಾ, ಇದು ವರ್ಕೌಟ್ ಆಗುತ್ತೆ ಅಂತ ಯಾವ ಕಾನ್ಫಿಡೆನ್ಸ್ ಅಲ್ಲಿ ನೀನ್ ಹೇಳ್ತಾ ಇದೀಯ ಅಂದ್ರೆ ಡೆಫಿನೆಟ್ ಆಗಿದೆ. ಇದೇ ಒಂದು ಪ್ರಾಜೆಕ್ಟ್ ಇಂದ ಆಂಧ್ರ ಪ್ರದೇಶ್ ಗುಂಟೂರಲ್ಲಿ ಒಂದು ಕಂಪ್ನಿನ ಸ್ಥಾಪನೆ ಮಾಡಿಸಿದೀನಿ. ಅದ್ರ ಹೆಸರು AM ಅಕಾಡೆಮಿ ಅಂತೇಳಿ, ಫುಲ್ ಫಾರ್ಮ್ ಅಂದ್ಬಿಟ್ಟು ಅಕ್ವೈರ್ಡ್ ಇಂಟೆಲಿಜೆನ್ಸ್ ಮ್ಯಾನೇಜ್ಮೆಂಟ್ ಪ್ರೈವೇಟ್ ಲಿಮಿಟೆಡ್. ಆ ಕಂಪ್ನಿನ 14 ವರ್ಷದ 7 ವಿದ್ಯಾರ್ಥಿಗಳು, ಅವ್ರದ್ದು ಕಂಪ್ಲೀಟ್ ಡೀಟೇಲ್ಸ್ ಬಯೋಡೇಟಾ ನಾನು ನಿಮ್ಗೆ ಕೊಡ್ತೀನಿ, ಅವ್ರ ಕಡೆಯಿಂದ ಸ್ಥಾಪನೆ ಮಾಡಿಸಿದೀನಿ. ಆದರೆ ಆ ಕಂಪ್ನಿಯಿಂದ ಎಷ್ಟು ಲಾಭ ಬರುತ್ತೆ, ಎಷ್ಟು ಬೆಳಿಬಹುದು ಅಂತ ಆಕ್ಚುಲಿ ಅರ್ಧ ಕರ್ನಾಟಕ ಆಂಧ್ರಗೆನೆ ಆ ಕಂಪ್ನಿ ವಿಸ್ತರಣೆ ಆಗಿದೆ. ಆದ್ರೆ ಕೇವಲ ಒಬ್ಬ ಸ್ವಾರ್ಥ ಮತ್ತೆ ಇಬ್ರು ಅನ್ಕೇಪಬಲ್ ಪೀಪಲ್ ಇಂದ ಆ ಪ್ರಾಜೆಕ್ಟ್ ನಿಂತಿದೆ. ಕೆಲವೊಂದು ಲೀಗಲ್ ಫಾರ್ಮಾಲಿಟೀಸ್ ಆಗ್ಲಿ, ಅದು ಹೇಳದ್ನಲ್ಲ ಒಬ್ರು ಎಕ್ಸ್ಟ್ರಾ ಅಂತ ಹೇಳಿ, ಒಬ್ರು ಎಕ್ಸ್ಟ್ರಾ ಒಬ್ರು ಇರ್ತಾರಲ್ಲ ಆ ತರ ಒಬ್ರು ಎಕ್ಸ್ಟ್ರಾ. ಒಬ್ಬ ಚರ್ಚ್ ಫಾದರ್ಗಿಂತ ಒಳ್ಳೆ ಮನುಷ್ಯ ಯಾರಿರ್ಬೋದು? ಆಂಧ್ರ ಪ್ರದೇಶ ಸಾಕಷ್ಟು ಕ್ರಿಶ್ಚಿಯಾನಿಟಿ ಫಾಲೋ ಮಾಡ್ತಾರೆ ಜಾಸ್ತಿ. ಅದರಲ್ಲಿ ಒಬ್ಬ ಚರ್ಚ್ ಫಾದರ್ನಿಗೆ ಯಾವ ಒಂದು ರೋಲ್ ಕೊಟ್ರೆ ಹೇಗಿರುತ್ತೆ ಅಂತ ಹೇಳಿದಾಗ ನಾನು ನಡೆಸ್ತೀನಿ ಅಂತ ಹೋಗಿ ಅವರ ಫ್ಯಾಮಿಲಿ ವೈಯಕ್ತಿಕ ವಿಚಾರಕ್ಕೆ ಏನಕ್ಕೋ ಬಿಸ್ನೆಸ್ ಬಿಟ್ಟು ಹೋದ, ಪರವಾಗಿಲ್ಲ ಅಂತ ಅಲ್ಲಿಂದ ಮುಂದಕ್ಕೆ ತಗೊಂಬಂದೆ. ಆಮೇಲೆ 2ನೇ ಕಲ್ಪ್ರೇಟ್ ನನ್ನ ಜೀವನದಲ್ಲಿ ಮರೆಯಕ್ ಆಗ್ದಿದ್ರಂತ ಕಲ್ಪ್ರೇಟ್ ಅಂದ್ರೆ ರಾಜು ಯಾದವ್ ಫ್ರಮ್ ಶಿವಮೊಗ್ಗ, ಅಕ್ವೈರ್ಡ್ ಇಂಟೆಲಿಜೆನ್ಸ್ ಮ್ಯಾನೇಜ್ಮೆಂಟ್ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿನ ಮ್ಯಾನೇಜಿಂಗ್ ಡೈರೆಕ್ಟರ್ ಮಾಡಿ ನೇತೃತ್ವ ವಹಿಸಿ ಈ ಸಂಸ್ಥೆನ ಮುಂದಕ್ಕೆ ತಗೊಂಡೋಗಿ ನಾನು ಸಿಇಒ ಆಗಿ ರಿಸೈನ್ ಮಾಡಿ, ಆ ಕಂಪ್ನಿಲಿ ಯಾವುದೇ ಡೈರೆಕ್ಟರ್ಶಿಪ್ ಇಲ್ಲದೆ ಇದ್ದಾಗ ನಾನು ಸಿಇಒ ಆಗಿ ರಿಸೈನ್ ಮಾಡಿ ಆ ಕಂಪ್ನಿನ ಬೇರೆ ಸಿಇಒ ಸಾಗರ್ ನಾಯಕ್ ಅನ್ನೋರ್ಗೊಬ್ರಿಗೆ ಒಪ್ಸಿದ ಮೇಲೆ ಅವರ ಮಿಸ್ ಮ್ಯಾನೇಜ್ಮೆಂಟ್ ಇಂದ ಕಂಪ್ಲೀಟ್ ಆಗಿ ಕಂಪ್ನಿನ ಬೀಳ್ಸಿ, ಓಕೆ, ಆಡಿಟ್ ಪ್ರಾಬ್ಲಮ್ ಆಗಲಿ ಲೀಗಲ್ ಪ್ರಾಬ್ಲಮ್ ಆಗಿದ್ದಕ್ಕೆ ಮತ್ತೆ ನಾನು ಅಡಿಷನಲ್ ಡೈರೆಕ್ಟರ್ ಆಗಿ ಮತ್ತೆ ಆ ಕಂಪ್ನಿಲಿ ವಾಪಸ್ ಬರೋಂಗಾಗಿ ಆ ಕಂಪ್ನಿನ ತಗೊಂಡು ಲಾಸ್ಟ್ 6 ರಿಂದ 7 ತಿಂಗಳಿಂದ ಅದು ಏನೇನು ಲೀಗಲ್ ಫಾರ್ಮಾಲಿಟೀಸ್ ಕಂಪ್ಲೀಟ್ ಮಾಡಬೇಕು, ಅವ್ರನ್ನೆಲ್ಲ ಏನೇನು ಕಳಿಸ್ಬೇಕು, ಅವ್ರು ಮಾಡಿದ ಕಸ ಎಲ್ಲ ಕ್ಲೀನ್ ಮಾಡ್ಕೊಂಡು ಆ ಕಂಪ್ನಿನ ಕಂಪ್ಲೀಟ್ ಮಾಡಿದ್ದೀನಿ. ಇನ್ನೊಂದು ಆಗಸ್ಟ್ 15ನೇ ತಾರೀಕು ಒಳಗಡೆ ಅಷ್ಟು ಏನ್ ಹೇಳಿದೀನಿ 7 ಜನ ಮಕ್ಕಳಿಗೆ ಆ 10% ಶೇರ್ಸ್ ನ ಟ್ರಾನ್ಸ್ಫರ್ ಮಾಡಿ ನಾನೇ 30% ಇಟ್ಕೊಂತೀನಿ. ಯಾಕಂದ್ರೆ ಆ ಕಂಪ್ನಿನ ಬೇರೆ ಯಾರಿಗೋ ಒಬ್ರಿಗೆ ಕೊಡಕ್ಕೆ ನಂಗೆ ಇಷ್ಟ ಇಲ್ಲ. ಸೊ ದಟ್ ಇಸ್ ವಾಟ್. ಅದ್ರ ಬಗ್ಗೆ ಯಾವುದೇ ಡೀಟೇಲ್ಸ್ ಬೇಕಂದ್ರೂ ನನ್ನ ಕಾಂಟ್ಯಾಕ್ಟ್ ಮಾಡಬಹುದು. ವಿತ್ ಪ್ರೂಫ್, ವಿತ್ ಗವರ್ಮೆಂಟ್ ರೆಕಾರ್ಡ್ಸ್ ಐ ಕ್ಯಾನ್ ಸಬ್ಮಿಟ್ ಟು ಯು. ಥ್ಯಾಂಕ್ ಯು ವೆರಿ ಮಚ್. ಜೈ ಹಿಂದ್, ಜೈ ವಿಶ್ವಗ್ರ, ಜೈ ಕರ್ನಾಟಕ, ಹಾಗೆ ಜೈ ಎ ಟೀಮ್ ಅಂತ ಹೇಳ್ತಾ ಈ ದೊಡ್ಡ ವಿಡಿಯೋನ ಕಂಪ್ಲೀಟ್ ಮಾಡಿದೀನಿ. ಇಗ್ನೋರ್ ಮಾಡ್ಬೇಡ್ರಿ, ದಿಸ್ ನಾಟ್ ಎ ರೀಲ್ ಟು ಇಗ್ನೋರ್. ಕೂತ್ಕೊಂಡು ಪೆನ್ನು ಪೇಪರ್ ತಗೊಂಡು ವೈಟ್ ಪೇಪರ್ ಅಲ್ಲಿ ಕ್ಲೀನ್ ಆಗಿ ಬರ್ಕೊಳ್ಳಿ. ಶಿವ ಏನ್ ಹೇಳಿದ್ರು ಎಲ್ಲ ಒಂದ್ ಕಡೆ 4115 ಹೇಳಿದ್ರು, ಹೌದು, ಮತ್ತೆ ತಿದ್ಕೊಂಡಿದ್ದೀನಿ. ಫ್ಲೋ ಒಂದೊಂದ್ಸತಿ ಕ್ಯಾಲ್ಕುಲೇಷನ್ ಮಿಸ್ಟೇಕ್ ಆಗ್ಬೋದು, ಕ್ಷಮಿಸಿ. ಇದೇ ತರ ಆಶೀರ್ವಾದ ನಮ್ಮ ವಿಶ್ವಗ್ರ ಮೇಲೆ ಇರ್ಲಿ. ಹೆಚ್ಚಿನ ಸಂಖ್ಯೆಯಲ್ಲಿ ಸಬ್ಸ್ಕ್ರೈಬ್ ಮಾಡಿ. ಈ ತರ ಅವಶ್ಯಕತೆ ಇರೋ ಪ್ರತಿ ಭಾರತೀಯ ವಿದ್ಯಾರ್ಥಿಗೆ ಇದನ್ನ ಶೇರ್ ಮಾಡಿ. ಆಂಧ್ರದಿಂದ ಸ್ಟಾರ್ಟ್ ಆಯ್ತು, ಬಟ್ ಇವತ್ತು ಕರ್ನಾಟಕದಲ್ಲಿರೋ ಮಕ್ಕಳಿಗೆ ತುಂಬಾ ಬೆನಿಫಿಟ್ ಆಗುತ್ತೆ. ಓಕೆ, ಆ ಬೆನಿಫಿಟ್ ಆಗಿ ಮಣ್ಣಿನ ಋಣ ತೀರ್ಸ್ಕೊಳಕ್ಕೆ ಇಂಟರ್ನ್ಯಾಷನಲ್ ಮಡ್ ಡೇ ದಿವಸ ನೀವೆಲ್ಲ ನನ್ನ ಕೈ ಜೋಡಿಸಿ ಅಂತ ಹೇಳ್ತಾ ಥ್ಯಾಂಕ್ ಯು ವೆರಿ ಮಚ್. ಟೇಕ್ ಕೇರ್. ದಟ್ಸ್ ಇಟ್.